ಕಲಬುರಗಿ ಶರಣಬಸಪ್ಪ ಅಂದ್ರೆ ಏನು ಕೊಡ್ತಿದ್ದಾನೆ ಕಲಬುರಗಿ ಶರಣಬಸಪ್ಪ? ಅವೇನು ಮೈಸೂರು ಪಾಕ್ ಕೊಟ್ಟನೇನು? ಏನು ಗುಲಾಬ್ ಜಾಮೂನ್ ಕೊಟ್ಟನೇನು? ಏನು ಕೊಡ್ತಿದ್ದ ನೋಡ್ರಿ. ಇಡೀ ಇತಿಹಾಸದೊಳಗಿಂದ ತನ್ನ ಮನೆ ಬಾಗಿಲ ಮೇಲಿಂದ ಬೋರ್ಡ್ ಹಾಕೊಂಡು ಏನ್ರಿ ಪವಾಡ ಮಾಡಿರ್ತಕ್ಕಂಥ, ಯಾರು ಏನು ಕೇಳ್ತಾರೆ ಕೇಳಿದವರಿಗಂದ ಕೇಳಿದ್ದೇನೆ ಕೊಟ್ಟಿರ್ತಕ್ಕಂಥ ಏಕೈಕ ಶರಣ ನಮ್ಮ ನಾಡಿನಾಗತ್ತಂದ್ರೆ ಅದು ಕಲಬುರಗಿ ಶರಣಬಸಪ್ಪನ ಬಿಟ್ಟರೆ ಮತ್ತೆ ಯಾರೂ ಕೂಡ ಇಲ್ಲ. ಮನೆ ಬಾಗಿಲ ಮೇಲೆ ಬೋರ್ಡ್ ಹಾಕೊಂಡು ಪವಾಡಗಳು ಮಾಡ್ಬೇಕಲ್ರಿ ಏನ್ರಿ? ಮನೆ ಬಾಗಿಲ ಮೇಲೆ ಬೋರ್ಡ್ ಹಾಕೊಂಡು ಅಂದ ಪವಾಡ ಮಾಡ್ಬೇಕಲ್ಲ. ತನ್ನ ಮನೆ ಬಾಗಿಲ ಮೇಲಿಂದ ಬೋರ್ಡ್ ಹಾಕೊಂಡಿಂದ ಪವಾಡ ಮಾಡಿರ್ತಕ್ಕಂಥ ಏಕೈಕ ಶರಣ ತಂದ್ರೆ ಅದು ಕಲಬುರಗಿ ಶರಣಬಸಪ್ಪ. ಸುಮ್ಮನೆ ಅವನೊಂದು ಉದಾಹರಣೆ ಹೇಳ್ತೇನೆ, ನಿಮ್ಮ ಪ್ರಸಂಗ ಬಂದದ. ಶರಣಬಸಪ್ಪ ಅಂದ ಮನೆ ಬಾಗಿಲ ಮೇಲೆ ಬೋರ್ಡ್ ಹಾಕಿದ್ದ. ಏನತ್ತ? 1000 ಕೊಟ್ಟಂದ ಗಂಡಸು ಮಗನ ಕೊಡ್ತೀನಿ, 500 ಕೊಟ್ಟಂದ ಹೆಣ್ಣು ಮಗುವಿನ ನಾನು ಕೊಡ್ತೀನಿ ಎತ್ತಿಕೊಂಡು ತನ್ನ ಮನೆ ಬಾಗಿಲ ಮೇಲಿಂದ ಬೋರ್ಡ್ ಹಾಕಿದ್ದ. ಯಾವಾಗಿಂದ ಮನೆ ಬಾಗಿಲ ಮೇಲಿಂದ ಬೋರ್ಡ್ ಹಾಕ್ಯಾನೆ? ಯಾರು ಬರಬೇಕು 1000 ರೂಪಾಯಿ ಕೊಡಬೇಕು, ಗಂಡಸು ಮಗನ ಪಡಿಬೇಕು. ಯಾರು ಬರಬೇಕು 500 ರೂಪಾಯಿ ಕೊಡಬೇಕು ಏನ್ರಿ? ಹೆಣ್ಣು ಮಗುವಿನ ಪಡ್ಕೊಂಡು ಹೋಗಿದ್ರು. ಹಿಂಗೆಲ್ಲ ಶರಣಬಸಪ್ಪ ದಿನನಿತ್ಯನೋ ಬರೀ ಮಕ್ಕಳು ಕೊಡ್ತಿದ್ದೇನಂತಲ್ಲ, ರೋಗದಿಂದ ಬಳಲ್ತಕ್ಕಂಥ ರೋಗವನ್ನು ನಿವಾರಣೆ ಮಾಡ್ತಿದ್ದ. ಬಡತನದಿಂದ ಬಳಲ್ತಕ್ಕಂಥ ಬಡವರಿಂದ ಏನ್ರಿ ಬಡತನವನ್ನು ದೂರ ಮಾಡಿ ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥವ ಶರಣಬಸಪ್ಪ. ಅಟ್ಟಿ ಎಲ್ಲ ಯಾರು ಏನು ಕೇಳ್ತಾರೆ ಕೇಳಿದವರಿಗೆ ಅಂತ ಕೇಳಿದ್ದಾನೆ ಕೊಡ್ತಿದ್ದ ಶರಣಬಸಪ್ಪ. ಹಿಂಗೆಲ್ಲ ಬೋರ್ಡ್ ಹಾಕಿದ್ನಲ್ಲ, ಇದ್ರ ಎಲ್ಲದರ ಮಧ್ಯದೊಳಗ ಪ್ರತಿನಿತ್ಯನೂ ಕೂಡ ಸಾಯಂಕಾಲ 5 ಗಂಟೆಗೆ ಪ್ರವಚನ ಮಾಡ್ತಿದ್ದ ಶರಣಬಸಪ್ಪ. ನಿತ್ಯ ಪ್ರವಚನ. ಯಾಕಂದ್ರೆ ಜನತೆಗೆ ಧರ್ಮದ ತಿರುಳುಗಳನ್ನು ತಿಳಿಸ್ಬೇಕಲ್ಲ. ಅಷ್ಟಾವರಣ ಅಂದ್ರೆ ಏನು, ಷಡಸ್ಥಲ ಅಂದ್ರೆ ಏನು, ಪಂಚಾಚಾರ ಅಂದ್ರೆ ಏನು ಏನ್ರಿ, ಇದು ಎಲ್ಲಾನು ಕೂಡ ಜನತೆಗೆ ತಿಳಿಸ್ಬೇಕಲ್ಲ. ಇವತ್ತು ನಾವು ಅಷ್ಟಾವರಣ ಹೇಳಬೇಕು, ಷಡಸ್ಥಲಗಳನ್ನು ಹೇಳಬೇಕು, ಪಂಚಾಚಾರಗಳನ್ನು ಹೇಳಬೇಕಂತಂದ್ರೆ ನಮ್ಮ ಬಳಿ ಟೈಮ್ ಇಲ್ಲ. ಯಾಕಂದ್ರೆ ಇರೋದೇ 11 ದಿವಸ ಪುರಾಣ, ಹೌದಲ್ರಿ? ನೀವೆಲ್ಲ ಅಷ್ಟಾವರಣಗಳನ್ನು ತಿಳ್ಕೋಬೇಕು. 1 ತಿಂಗಳ ಪುರಾಣ ಇತ್ತಂದ್ರೆ ಈ ಅಷ್ಟಾವರಣಗಳು, ಷಡಸ್ಥಲಗಳು, ಪಂಚಾಚಾರಗಳಿಂದ ಹೇಳಕ್ಕಿಂದ ಬರ್ತದ. ಯಾಕ ನಮ್ಮ ಇಡೀ ನಮ್ಮ ವೀರಶೈವ ಧರ್ಮದಿಂದ, ವೀರಶೈವ ಲಿಂಗಾಯತ ಧರ್ಮದಿಂದ ಇವೇನದವತ್ತು ಕೂಡ ಕೇಳಿದ್ರೆ 3 ಒಲಿಗುಂಡಿದ್ದಂಗ ಹೇಳ್ತಿಲ್ರಿ. 3 ಕಲ್ಲಿಟ್ಟಾಗ ಅದ್ರ ಮ್ಯಾಲಿಂದ ಬೊಗಣಿ ಹೆಂಗೆ ಕುಂದಿರ್ತದೋ ಹಂಗಂದ ಅಷ್ಟಾವರಣ, ಷಡಸ್ಥಲ, ಪಂಚಾಚಾರ ಅಂತಕ್ಕಂಥ ಯಾರು ತಿಳ್ಕೊತಾರಲ್ಲ ಅವ್ರು ನಿಜವಾಗಿರ್ತಕ್ಕಂಥ ಅವರೇ ವೀರಶೈವ ಲಿಂಗಾಯತರು ಹೊರತಾಗಿ ಎಲ್ಲರೂ ಕೂಡ ಆಗಕ್ಕಾಗಂಗಿಲ್ಲ. ನೋಡ್ರಿ, ಶರಣಬಸಪ್ಪ ದಿನನಿತ್ಯನ ಕೂಡ ಪ್ರವಚನ ಮಾಡ್ತಿದ್ದ. ಲಕ್ಷ್ಯ ಕೊಡ್ರಿ, ಯಾವಾಗಿಂದ ದಿನನಿತ್ಯನ ಕೂಡ ಪ್ರವಚನ ಮಾಡ್ತಿದ್ದ ಶರಣಬಸಪ್ಪ. ಪ್ರವಚನ ಮಂಗಲ ಆದ ಕೂಡಲೇನ ಈಗ ನೋಡಿ ನೀವು ಪ್ರವಚನ ಮಂಗಲ ಆದ್ಕೊಂಡು ನೀವೇನು ನಮಸ್ಕಾರ ಬೇಡ, ಚಮತ್ಕಾರ ಬೇಡ, ಜಯಮಂಗಲಂ ಅಂದ್ಕೊಳ್ಳಿ ಗಂಗಳಿಗೆ ಹೋಗಿ ಹಿಂಗೆ ಸಣ್ಣಗೆ ಈ ಕಡೆ ದಾರಿ ಅಲ್ಲಿ ಹಂಗಿದ್ದಿದ್ದಿಲ್ಲ ಪದ್ಧತಿ. ಯಾವಾಗಿಂದ ಪ್ರವಚನ ಮುಕ್ತ ಆಯ್ತು ಒತ್ತಿಕೊಂಡಂದಾಗ ಏನ್ರಿ ಶರಣಬಸಪ್ಪ ಅಂದ ಕುಂದಿರ್ತಿದ್ದ. ಎಲ್ಲರೂ ಕೂಡ ನಮಸ್ಕಾರ ಮಾಡಕ್ಕೋತಿಂದ ಹೋಗ್ತಿದ್ರು. ನಮಸ್ಕಾರ ಮಾಡಾಗ್ಯಪ್ಪ, ಯಾಕೋ ನನಗೊಂದು ಈಟ ಆರೋಗ್ಯ ಸರಿ ಇಲ್ಲ, ಹಿಂಗಪ್ಪ ಶಿವ ಒಳ್ಳೇದು ಮಾಡ್ತಾನಪ್ಪ, ಭಗವಂತ ಒಳ್ಳೇದು ಮಾಡ್ತಾನೆ, ತಲೆ ಮೇಲೆ ಕೈ ಇಟ್ಟರೆ ಸಾಕು ಅವನು ಜಡ್ಡೆ ಹೋಗಿಬಿಡ್ತಿತ್ತು. ಯಾಕೋ ನಮ್ಮ ಮನೆತನದಾಗೆ ಜರ ಕಷ್ಟ ಅದ, ನಮ್ಮ ಒಬ್ರಿಗೊಬ್ರಂದ ಮನಸ್ಸಂದ ಸರಿ ಇಲ್ಲಪ್ಪ, ಹಿಂಗೆ ಹೇಳೋದು ಕೂಡ ಏನಾಗಲ್ಲಪ್ಪ, ಇವತ್ತಿಂದ ಎಲ್ಲ ಚಲೋ ಆಕೈತಿಪ್ಪ, ಶಿವ ಒಳ್ಳೇದು ಮಾಡ್ತಾನಂತಂದ್ರೆ ಅವರೆಲ್ಲ ಮನೆಗೆ ಚಂದೇ ಇರಬೇಕು. ಎಲ್ಲರೂ ನಮಸ್ಕಾರ ಮಾಡಿ ತಮಗೆ ಏನು ಬೇಕು ಅದನ್ನೆಲ್ಲ ಕೇಳ್ಕೋತ ನಮಸ್ಕಾರ ಮಾಡ್ಕೊತ ಹೋಗಿದ್ರು. ಎಲ್ಲಕ್ಕಿಂತ ಕೊನೆಗೆ ಒಬ್ಬ ಹೆಣ್ಮಗಳು ನಿಂತಿದ್ಲು. ಅಲ್ಲೇ ಮಕ್ತಂಪುರ ತಗೊಂಡು ಬರ್ತದ ಏನ್ರಿ. ಶರಣಬಸಪ್ಪ ಇರ್ತಕ್ಕಂಥದ್ದು ಬ್ರಹ್ಮಪುರ. ಅಲ್ಲೇ ಪಕ್ಕದೊಳಗೆ ನಾವಾಗೆಲ್ಲ ಒಂದೊಂದು ಹಳ್ಳಿಗಳಿದ್ದು, ಈಗೆಲ್ಲ ಒಂದೊಂದು ಓಣಿಗಳಾಗ್ಯಾವ. ಯಾವಾಗಿಂದ ಆ ಮಕ್ತಂಪುರದ ಹೆಣ್ಮಗಳು ಶರಣಮ್ಮ ತಗೊಂಡಂತ ಹೆಣ್ಮಗಳು ಆಕೆ ಏನು ಮಾಡ್ಯಾಳ, ನಮಸ್ಕಾರ ಮಾಡಿ ಹಿಂಗೆ ಮ್ಯಾಲೆ ಏಳುವಂಥ ಪ್ರಸಂಗದೊಳಗ ಆಕೆನ ಕಣ್ಣಾಗಿನ 2 ಹನಿ ನೀರ ಶರಣಬಸಪ್ಪನ ಪಾದದ ಮೇಲೆ ಬಿದ್ದು ಏನ್ರಿ. ಆಕೆ ನಮಸ್ಕಾರ ಮಾಡಿ ಹಿಂಗೆ ಮ್ಯಾಲೆ ಏಳುವಾಗ ಆ ಶರಣಬಸಪ್ಪನ ಪಾದದ ಮೇಲೆ 2 ಹನಿ ಕಣ್ಣೀರು ಬಿದ್ದು. ಯಾವಾಗಿಂದ 2 ಹನಿ ಅಂದ ಕಣ್ಣೀರು ಬಿದ್ದು ಅವಾಗಿಂದ ಶರಣಬಸಪ್ಪ ನೋಡ್ತಾನ, ಶರಣವ ಯಾಕವ ಯಾಕೆ ಕಳ್ಳಕತ್ತಿ, ಏನಾಗೈತಿ ನನಗೆ? ಏನೂ ಇಲ್ಲ ಹೇಳಪ್ಪ, ಏನೂ ಇಲ್ಲ ಹೇಳು. ಉತ್ಸವ ಏನಾಗೈತಿ ಹೇಳು. ಶರಣಬಸಪ್ಪನ ಮುಂದೆ ಅಂದ ಮುಚ್ಚಿಟ್ಕೊಳ್ಳಂಥದ್ದೈತೇನು? ಶರಣಬಸಪ್ಪ ಎಲ್ಲೇ ಪರಂತರವಾಗಿ ಅಂದ್ರೆ ಜೀವಂತವಾಗಿರ್ತಾನೋ ಯಾರು ಕೂಡ ಕಣ್ಣೀರು ಹಾಕಬಾರ್ದು, ಯಾರು ದುಃಖ ಮಾಡಬಾರ್ದು. ಅದಕ್ಕೆ ನಿನಗೆ ಏನಾಗೈತಿ ಹೇಳು, ಏನಾಗೈತಿ ಹೇಳತ್ತಂದ್ರ ಏನಿಲ್ಲ ಹೇಳಪ್ಪ, ನನ್ನ ದೈವದಾಗ ಇಟ್ಟೆ ಬರ್ದಿತ್ತು, ಅದನ್ನ ನೀರು ಏನು ಮಾಡವ, ನಾರು ಏನು ಮಾಡಕ್ಕೆ, ನನ್ನ ಹಣೆ ಬರ ನೀ ಇಟ್ಟೆ ಬರದ ಬ್ರಹ್ಮ ಹುಚ್ಚಿ, ಏನಾಗೈತಿ ಹೇಳವ ಶರಣವ, ಏನಾಗೈತಿ ಹೇಳು. ಇರ್ಲಿ ಬಿಡಪ್ಪ, ಇರ್ಲಿ ಬಿಡು. ಯಾವಾಗ ಶರಣಬಸಪ್ಪ ಅಂತನ ಹುಚ್ಚಿ ಮಕ್ಕಳಾಗಿಲ್ಲ ಕಣ್ಣೀರು ಹಾಕ್ಲಕತ್ತೇನು, ಮಕ್ಕಳಾಗಿಲ್ಲ ಕೂಡ ಕಣ್ಣೀರು ಹಾಕ್ಲಕತ್ತೇನು?
ಯಾವಾಗಿಂದ ಮಕ್ಕಳಾಗಿಲ್ಲ ತಗೊಂಡು ಕಣ್ಣೀರು ಹಾಕ್ಲಕತ್ತಿ ಅನ್ನತ್ತಂದಾಗ ಹೂನೆಪ್ಪ ಹತ್ತಿಕೊಂಡಂದು ಯಾವಾಗಿಂದ ಶರಣಮ್ಮ ಬಂದಾಗ ಅವಾಗಿಂದ ಶರಣ ಬಸಪ್ಪ ಅಂತನ ಹುಚ್ಚಿ ಅಲ್ಲ ಮಕ್ಕಳಾಗಿಲ್ಲ ತಗೊಂಡು ಕಣ್ಣೀರು ಹಾಕ್ಲಕತ್ತಿ ಅಲ್ಲ. ನಾನು ಬಾಗಿಲ ಮೇಲಿಂದ ಬೋರ್ಡ್ ಹಾಕಿನಿ, 1000 ಕೊಟ್ಟರನ್ನ ಗಂಡಸು ಮಗನ, 500 ಕೊಟ್ಟರನ್ನ ಹೆಣ್ಣು ಮಗುವಿನನ್ನ ಏನ್ರಿ ಹಿಂಗೆ ಕುಡ್ತೀನಿ ಎತ್ಕೊಂಡು ಬಾಗಿಲ ಮೇಲಿಂದ ಬೋರ್ಡ್ ಹಾಕಿನ ತಂದಾಗ ನೀ ಯಾಕೆ ಕಣ್ಣೀರು ಹಾಕ್ತೀವಿ, ಯಾಕೆ ದುಃಖ ಮಾಡಕ್ಕೆ ನೋಡ್. ಯಾವಾಗಿಂದ ಶರಣಮ್ಮ ಅಂತಾಳ, ಯಪ್ಪ ನೀ ಬಾಗಿಲ ಮೇಲಿಂದ ಬೋರ್ಡ್ ಹಾಕಿ ಇಲ್ಲಿ ಶರಣ ಬಸಪ್ಪ ಅಂತಾನ ಅಲ್ಲ, ಮನಿ ಬಾಗಿಲ ಮೇಲಿಂದ ಬೋರ್ಡ್ ಹಾಕಿನಿ, 1000 ಕೊಟ್ಟರೆ ಗಂಡಸು ಮಗನ ಕೊಡ್ತೀನಿ, 500 ಕೊಟ್ಟರೆ ಹೆಣ್ಣು ಮಗುವಿನ ಕೊಡ್ತೀನಿ ತಗೊಂಡು ಬೋರ್ಡೆ ಹಾಕಿನಿ, ಇಟ್ಟೆಲ್ಲ ನೋಡಿನ ಕೊಡದ ಯಾಕೆ ಕಣ್ಣೀರು ಹಾಕ್ಲಿಕತ್ತಿ ತಂದಾಗ ಅವಾಗ ಶರಣಮ್ಮ ಅಂತಾಳೆ, ಯಪ್ಪ ಶರಣ ಬಸಪ್ಪ ನೀ ಬಾಗಿಲ ಮೇಲೆ ಬೋರ್ಡ್ ಹಾಕಿದ್ದು ಗೊತ್ತದ, ನಿನ್ನ ಬಳಿ ಬಂದು 1000 ರೂಪಾಯಿ ಕೊಟ್ಟಂದ ಗಂಡಸು ಮಗನ ಪಡ್ಕೊಂಡು ಹೋಗೋದು ಗೊತ್ತದ, ಪಾನ್ಸೆ ಕೊಟ್ಟಂದ ಹೆಣ್ಣು ಮಗುವಿನ ಪಡ್ಕೊಂಡು ಹೋಗೋದು ನನಗೆ ಗೊತ್ತದ, ನನಗೇನು ಗೊತ್ತಿಲ್ಲ ತಗೊಂಡದಲ್ಲ. 1000 ಜನ ನಿನ್ನಿಂದ ಹೊರಗಳನ್ನು ಪಡ್ಕೊಂಡು ಹೋಗ್ಲಕತ್ತಾರೆ ಖರೆ, ಆದ್ರೆ ನಿನಗೆ ಕೊಡ್ಬೇಕಾಗಿರ್ತಕ್ಕಂಥ 1000 ರೂಪಾಯಿ ನನ್ನ ಹತ್ರ ಇಲ್ಲಲ್ಲ, ಅದಕ್ಕೆ ನಾ ಕಣ್ಣೀರು ಹಾಕ್ಲಕತ್ತೀನಿ ಅಂತ. 1000 ರೂಪಾಯಿ ಕೊಡ್ಬೇಕಲ್ಲ ನಿನಗೆ. ನನ್ನ ಮನ್ಯಾಗ ನೋಡಿದ್ರೆ ನನ್ನ ಅತ್ತಿ ಚಿಪ್ಪುಣದಾಳ, ಮಾವು ಚಿಪ್ಪುಣದ, ಒಂದು ಕಡೆಗೆ ಅಂದ ಗಂಡ ಚಿಪ್ಪುಣದಾನೆ, ನಾನು ಅವರಿಂದ ಕೊಟ್ಟಾಗ ಮಾತ್ರ ನಾನಿಂದ ನಿನ್ನ ತಂದು ಕೊಡ್ಬೇಕಲ್ಲ, ಅದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ನಾ ಕಣ್ಣೀರು ಹಾಕ್ಲಕತ್ತೀನಿ ತಗೊಂಡು ಹೇಳಿದಾಗ ಅವಾಗಿಂದ ಶರಣ ಬಸಪ್ಪ ಅಂತಾನ, ಶರಣವ ಒಂದು ಕೆಲಸ ಮಾಡು. ಏನ್ ಕೆಲಸ ನೋಡು, ಈಗ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ಏನ್ರಿ, ಈಗ ನಿನಗಿಂದ ಆಶೀರ್ವಾದ ಮಾಡ್ತೀನಿ, ನಾನು ನಿನಗಿಂದ ನಿನ್ನ ಉಡ್ಯಾಗದ ನಿನ್ನ ಕಾರ್ಯಕ್ಕೆ ತೆಗೆದು ಹಾಕ್ತೀನಿ. ನೋಡಿ ಶರಣ ಬಸಪ್ಪ ಏನು ಕೊಡ್ತಿದ್ದ ಪ್ರಸಾದ, ಶ್ರೀಮಂತರು ಬರಲಿ ಬಡವರು ಬರಲಿ ಎಂಥವರೇ ಬಂದರೂ ಕೂಡ ಶರಣ ಬಸಪ್ಪ ಕೊಡ್ತಕ್ಕಂಥ ಪ್ರಸಾದ ಏನಂತಂದ್ರೆ ಎಲ್ಲರಿಗೂ ಕೊಡದ ಕಾರ್ಯಕ್ಕೆ ಕೊಡ. ಹೆಣ್ಣು ಬೇಕಾದರೂ ಕಾರ್ಯಕ್ಕೆ, ಗಂಡು ಬೇಕಾದರೂ ಕಾರ್ಯಕ್ಕೆ. ನೋಡಿ ಕಾರ್ಯಕ್ಕದೊಳಗೆ ಏನು ತಾಕತ್ ಏನ್ರಿ, ಹೆಣ್ಣು ಬೇಕಂದವ್ರಿಗೂ ಕೂಡ ಅದೇ ಕಾರ್ಯ ಕೊಡ್ತಿದ್ದ, ಗಂಡು ಬೇಕಂದವ್ರಿಗೂ ಕೂಡ ಅದೇ ಕಾರ್ಯ ಕೊಡ್ತಿದ್ದ ಏನ್ರಿ. ಅವಳ ತಿಂದಿರ್ತಕ್ಕಂಥ ಹೆಣ್ಣಿನ ಗರ್ಭದೊಳಗಿಂದ ಬದಲಾವಣೆ ನೋಡ್ರಿ ಏನ್ರಿ. ಹೆಣ್ಣು ಬೇಕು ಅಂದವ್ರಿಗೆ ಹೆಣ್ಣೆ ಹಾಕಿತ್ತು, ಗಂಡು ಬೇಕಂದವ್ರಿಗೆ ಅಂದ ಗಂಡೆ ಹಾಕಿತ್ತು. ಶರಣ ಬಸಪ್ಪ ಅಂತಾನ, ಶರಣವ ನಿನ್ನ ಉಡ್ಯಾಗಂದ ಈಗ ಕಾರ್ಯಕ್ಕೆ ಹಾಕ್ತೇನೆ, ನಿನಗೇನು ಮುಂದೆ ಗಂಡಸು ಮಗ ಹುಟ್ಟುತ್ತದಲ್ಲ, ನಿನಗೆ ಗಂಡಸು ಮಗ ಹುಟ್ಟುದ ಬಳಕ ನೀ ತಂದು ನನಗೆ 1000 ರೂಪಾಯಿ ಕೊಡವ. ಶರಣಮ್ಮ ಅಂತಳಯ್ಯಪ್ಪ, ಗಂಡಸು ಮಗ ಹುಟ್ಟುದ ಬಳಕಾದ್ರೂ ಕೂಡ ನನ್ನ ಅತ್ತಿ ಮಾವ ಗಂಡ ನನಗೆಂದು 1000 ರೂಪಾಯಿ ಕೊಡ್ಲಿಲ್ಲ ಹತ್ತಿಕೊಂಡ್ರ ನಿನಗೆ ನಾ ಮೋಸ ಮಾಡ್ದಂಗೆ ಹಾಕದ, ನಾನು ನಿನಗೆಂದು ಸುಳ್ಳು ಹೇಳ್ದಂಗೆ ಹಾಕದಪ್ಪ, ಅದಕ್ಕೆ ನಾವು ಅಲ್ಲಿ ಹತ್ತಿಕೊಂಡೊಂದು ಶರಣಮ್ಮ ಅಂತಾಳ. ಹುಚ್ಚಿ ನೀ ಈಗ ಕೊಡ್ಬೇಡವ, ನಿನ್ನ ಗಂಡಸು ಮಗ ಹುಟ್ಟುದ ಬಳಕೆ ಅದು ಕೊಡು ಹತ್ತಿಕೊಂಡೊಂದು. ಯಾವಾಗ ಆ ಶರಣ ಬಸಪ್ಪನವರು ಆ ಶರಣಮ್ಮನ ಉಡ್ಯಾಗ ಒಂದು ಕಾರ್ಯಕ್ಕೆ ಹಾಕಿದ್ರು ನೋಡಿ. ಯಾವಾಗಿಂದ ಕಾರ್ಯಕ್ಕೆ ಹಾಕಿದ್ರು ನಮಸ್ಕಾರ ಮಾಡಿ ತನ್ನ ಊರಿಗೆ ತಾ ಬರ್ಲಕತ್ಲು. ಹೀಗೆ ಬರುವಂತ ಪ್ರಸಂಗದ ಒಳಗ ಆಕಿ ಏನು ವಿಚಾರ ಮಾಡಕತ್ತಾಳ, ಒಂದು ವೇಳೆ ಶರಣ ಬಸಪ್ಪನವ್ರು ಕೊಟ್ಟಿದ್ದ ಕಾರ್ಯಕ್ಕೆ ನಾ ತಿಂದೆ, ನನಗೆಂದ ಗಂಡಸು ಮಗ ಹುಡುತು, ನಾಳೆಗೆಂದ ನನ್ನ ಗಂಡ ಅತ್ತಿ ಮಾವ 1000 ರೂಪಾಯಿ ಅಂದ ನನಗೆ ಕೊಡ್ಲಿಲ್ಲ ಹತ್ತಿಕೊಂಡ್ರ ನಾ ಶರಣ ಬಸಪ್ಪಗೆ ಸುಳ್ಳು ಹೇಳ್ದಂಗೆ ಹಾಕದ, ಶರಣ ಬಸಪ್ಪಗೆ ಮೋಸ ಮಾಡ್ದಂಗೆ ಹಾಕದ. ಅದಕ್ಕೆ ಬ್ಯಾಡೇ ಬೇಡ, ನಾ ಈ ಕಾರ್ಯಕ್ಕೆ ನಾ ತಿಂದ್ರೆ ನನಗೆ ಮಕ್ಕಳಾಗ್ಬೇಕಲ್ಲ ಏನ್ರಿ, ಈ ಕಾರ್ಯಕ್ಕೆ ನಾ ತಿಂದ್ರೆ ಮಕ್ಕಳಾಗ್ಬೇಕಲ್ಲ, ತಿನ್ನೋದೇ ಬೇಡ ಅಂದ್ಲಿಕ್ಕೆ ನೋಡ್ರಿ. ಈ ಕಾರ್ಯಕ್ಕೆ ತಿನ್ನೋದೇ ಬೇಡ, ಏನ್ ಮಾಡೋದು? ಆ ಕಡೆ ನೋಡೋದ್ರೊಳಗ ದಾರಿ ಹೊಂಟಿದ್ಲಲ್ಲ, ಹೋಗುವಂತ ದಾರಿ ಮಗ್ಲ ಒಂದು ಹಾವು ಇರ್ತಕ್ಕಂಥ ಹುತ್ತಿತ್ತು. ಹುತ್ತುಗಳಿರ್ತಾವಲ್ಲ, ಗೆದ್ದಲುಗಳು ಮನೆ ಕಟ್ಟಿರ್ತಾವ ಏನ್ರಿ, ಹುತ್ತು ಹತ್ತಿಕೊಂಡಿರ್ತಾವಲ್ಲ, ಹಾವುಗಳು ವಾಸವಾಗಿರ್ತಾವತ್ತ ನಾವು ಅಂತೀವಲ್ಲ, ಅಂತ ಹುತ್ತಿನೊಳಗ ಆ ಶರಣ ಬಸಪ್ಪ ಕೊಟ್ಟಿದ್ದ ಕಾರ್ಯಕ್ಕೆ ಹುತ್ತಿನಾಗ ಅಂದ ಒಗದು ಹೋಗ್ಬಿಟ್ರು ನೋಡ್. ಶರಣ ಬಸಪ್ಪನವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ಕೆ ಆ ಹುತ್ತಿನೊಳಗಂದ ಒಗದಿಂದ ಹೋಗಿಬಿಟ್ಲು. ಯಾವಾಗಂದ ಹುತ್ತಿನಾಗ ಒಗದು ಹೋಗಿಬಿಟ್ಲು. ತಿಂಗಳಾಯ್ತು, 2 ತಿಂಗಳಾಯ್ತು, ಶರಣಮ್ಮ ಗರ್ಭ ನಿಂತು. ಶರಣ ಬಸಪ್ಪ ಕೊಟ್ಟಿದ್ದ ಕಾರ್ಯಕ್ಕೆ ತಿಂದಾಳೇನು? ತಿಂದಿಲ್ಲ. ಅದನ್ನ ಹುತ್ತಿನೊಳಗಂದ ಒಗದು ಹೋಗ್ಯಾಳೆ. ಆದ್ರೂ ಕೂಡ ನಮ್ಮ ಇಲ್ಲಿ ಮನೆಯಾಗಂದ ಶರಣಮ್ಮ ಗರ್ಭಿಣಿ ಹಾಕಾಳೆ. 3 ತಿಂಗಳಾಯ್ತು, 4 ತಿಂಗಳಾಯ್ತು. ಎಲ್ಲ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗ ಬಯಕೆಗಳು ಕಾಡ್ತಾವೋ ಹಂಗ ಅವಳಿಗಿನ ಕೂಡ ಬಯಕೆಗಳನ್ನ ಕಾಡ್ದು ಎಲ್ಲ ತಿಂದ್ಲು ಉಣ್ಲು ಎಲ್ಲನ ಮಾಡಲು. 6 ತಿಂಗಳಾಯ್ತು, 8 ತಿಂಗಳಾಯ್ತು. ಮನೆಗೆ ಎಲ್ಲರಿಗಿನ ಕೂಡ ಖುಷಿ, ಅತ್ತಿ ಮಾವಿಗೆಂದ ಖುಷಿ, ಗಂಡಿಗೆಂದ ಖುಷಿ. ಅಯ್ಯೋ ನನ್ನ ಮನೆಗೆಂದ ನನ್ನ ಗಂಡಸು ಮಗ ಬರ್ಲಕತ್ತಲ್ಲ ತಂದು ನಾನು ಅಪ್ಪ ಆಲಕತ್ತಿನ ತಂದು ಗಂಡಿಗೆಂದ ಖುಷಿ ಆಗ್ಯದ. ನನ್ನ ಮನೆತನಕ್ಕೆಂದ ಮೊಮ್ಮಗ ಬರ್ಲಕತ್ತಿನ ತಂದು ಅತ್ತಿ ಮಾವಿಗೆಂದ ಖುಷಿ ಆಗ್ಯದ. ಯಾವಾಗೆಂದ ಈ ಎಲ್ಲ ಖುಷಿಗಳ ಮಧ್ಯದೊಳಗ ಯಾವಾಗೆಂದ 9 ತಿಂಗಳು ತುಂಬಿತು. ಯಾವಾಗಿಂದ 9 ತಿಂಗಳ 9 ದಿನಗಳ ಕೂಡ ತುಂಬುದು. ಪ್ರತಿನಿತ್ಯ ಅಂದ 7 ಬೆಳಗಿನ ಜಾವನ 4:30 ಗಂಟೆಗೆ
ಪ್ರತಿನಿತ್ಯ ಅನುಕೂಲದ ಏಳಂಗಂದ ಶರಣಮ್ಮ ಏನು ಮಾಡ್ತಾಳೆ ತಗೊಂಡು ಕೇಳಿದ್ರ ಬೆಳಿಗ್ಗೆ 4:15 ಗಂಟೆಗೆ 4:30ಕ್ಕೆ ದಿನನಿತ್ಯ ಏಳುವಂಗ ಎದ್ದು ಬಿಟ್ಲು. ಯಾವಾಗಿಂದ ನೋಡ್ತಾಳ ಅವಳು 9 ತಿಂಗಳು ತುಂಬಿರ್ತಕ್ಕಂಥ ಗರ್ಭ ಕರಿಗೆ ಹೋಗಿತ್ತು ಅಂದ್ರ ಅವಳ ಹೆರಿಗೆ ಆಗಿತ್ತು, ಬಾಣೆತನಾಗಿತ್ತು. ಅವಳಿಗೆ ನೋವಿಲ್ಲ, ನಲಿವಿಲ್ಲ, ತ್ರಾಸಿಲ್ಲ, ಚೀರೋದಿಲ್ಲ, ಒದರೋದಿಲ್ಲ. ಯಾಕ್ರಿ ಒಬ್ಬ ಹೆಣ್ಣಿನ ಹೆರಿಗೆ ಆಗಬೇಕಾಗಿತ್ತು ತಿಳ್ಕೊಂಡ್ರೆ ಒಬ್ಬ ತಾಯಿದಿಂದ ಪುನರ್ಜನ್ಮ ಆದಂಗ, ಹೌದಲ್ರಿ? ಪುನರ್ಜನ್ಮ ಆದಂಗ ಅವಳು ಸಹಿಸ್ಕೋಬೇಕಾಟ್ಟು, ತಾಳ್ಬೇಕು. ಅವಳು ಆ ಎಲ್ಲ ಕಷ್ಟಗಳನ್ನು ತಾಳೆ ತಿಳ್ಕೊಂಡ್ರೆ ನಾವು ಜಗತ್ತು ನೋಡೀವಿ. ಒಂದು ವೇಳೆ ಯಾವನೋ ಒಬ್ಬ ಕಾಸಿಗೆ ಹೊಂಟಿದ್ದಂತ ತಾಯಿನ ಎತ್ಕೊಂಡು ಕಾಸಿಗೆ ಹೊಂಟಿದ್ದ, ಕಾಸಿಗೆ ಹೋಗಿ ಅಂದ ಕರ್ಕೊಂಡು ಬಂದ. ಅವಾಗಂದ ತಾಯಿಗಂದ ಯಾವ ಈ ಜಗತ್ತಿನಾಗಂದ ನಿನಗಂದ ಹೆಗಲ ಮ್ಯಾಗಂದ ತಾಯಿನಿಂದ ಏನ್ರಿ ಹೊತ್ಕೊಂಡು ಕಾಸಿಗೆ ಹೋಗಿ ಬಂದವ ಯಾರು ಇಲ್ಲ, ನಾವು ಒಬ್ಬನೇ ನೋಡು ಅನ್ನತ್ತ. ಏನ್ರಿ ನಾವು ಒಬ್ಬನೇ ಹೋಗಿ ಬಂದೀನಿ ಕಾಸಿಗೆ ನಾವು ಒಬ್ಬನೇ ಹೋಗಿ ಬಂದಿನಿ ಎತ್ತಿಕೊಂಡಂತ. ಅವಾಗಿಂದ ತಾಯಿ ಕೇಳಲು, ಮಗ ಎಷ್ಟು ಸರಿ ಇಳಿಸಿದೆಪ್ಪ, ಎಷ್ಟು ಸರಿ ಹೊತ್ಕೊಂಡಿದಿ ಅಂದು. ಕಾಸಿಗೆ ಹೋಗಿ ಬರುತ್ತಾನ, ನನಗೆ ಎಷ್ಟು ಸರಿ ಎತ್ಕೊಂಡಿದಿ, ಎಷ್ಟು ಸರಿ ಹೊತ್ಕೊಂಡಿದಿ, ಎಷ್ಟು ಸರಿ ಇಳಿಸಿದಿ. ಯಾವಾಗ ಅವ ಅಂದ ಅವ್ಯಂಗ ಲೆಕ್ಕ ಇಡ್ಲಕ್ಕಾಕದ ಅಂದ. ನೀ 100 ಸರಿ ಇಳಿಸಿನಿ, 100 ಸರಿ ಅಂದ ಎತ್ಕೊಂಡಿನಿ. ಅವಾಗ ತಾಯಿ ಅಂತಾಳ, 100 ಸರಿ ಅಂದ ಇಳಿಸಿ ಅಂದ ನೀನು ಕಾಸಿಗೆ ಹೋಗಿ ಕರ್ಕೊಂಡು ಬಂದಿದಿ, ನನ್ನ ಹೊಟ್ಟೆಗಿರಾಗ 9 ತಿಂಗಳ ತನ್ನ ನಿನ್ನ ಗರ್ಭದಾಗ ಹೊತ್ಕೊಂಡಲ್ಲ, ಅಪ್ಪಿ ತಪ್ಪಿ ಅಂದ ನನಗೂ ಕೂಡ ವಜ್ಜಾಗಿ ನಿನಗೆ ಒಂದೇ ಸರಿ ಇಳಿಸಿದ್ನಂದ್ರಿ ಜಗತ್ತು ನೋಡ್ತಿದ್ದೇನೆ. ಏನ್ರಿ ಕೊನೆದಾಗಿ ಅಂದ ಇಳಿಸಿ ಹೇಳತ್ತಿಕೊಂಡಂದ್ರೆ ಇವತ್ತು ಜಗತ್ತು ನೋಡಕತ್ತೀವಿ. ಹಂಗ ಏನ್ರಿ ಒಬ್ಬ ತಾಯಿದಿಂದ ಹೆರಿಗೆಯನ್ನು ತೆಗೆದು ಆಗಬೇಕಾಗಿತ್ತು ತಿಳ್ಕೊಂಡ್ರ. ಅದಕ್ಕಾಗಿನೇ ಇದಕ್ಕೇನಂತಾರ ಪ್ರಸೂತಿ ವೈರಾಗ್ಯ ಅಂತ, ಹೌದಲ್ರಿ? ಪ್ರಸೂತಿ ವೈರಾಗ್ಯ ತಿಳ್ಕೊಂಡ್ರೆ ಹೆಣ್ಮಕ್ಳಂದ ಒಂದು ಸೌನ್ ಚೀರ್ತಿರ್ತಾರ. ಮಲ್ಲಯ್ಯ ನನಗೆ ಎಷ್ಟು ಕಷ್ಟ ಗೊತ್ತಿತ್ತಂದ್ರ ನನ್ನ ಮಕ್ಕಳೇ ಬೇಡ್ತಿದ್ದಿಲ್ಲ ಯಪ್ಪ, ಇದೊಂದು ಏನು ಕೊಟ್ಟಿದಿ ಕೊಟ್ಬಿಡು, ಮುಂದೆ ನನ್ನ ಮಕ್ಕಳೇ ಬ್ಯಾಡ ಅಂದಾಗೆ ನಮ್ಮ 140 ಅಡ್ದ ಏನ್ರಿ. ಒಬ್ಬ ಮುಸ್ಲಿಮ್ ಹೆಣ್ಮಗಳು 40 ಮಕ್ಕಳು ನಡೆದ, 41 ಹೊಟ್ಟೆ ಹೆಂಗೆ ಮಾಡ್ತಾರೆ ಮತ್ತು ಆಕಿನೂ ಏನು ನಿಮ್ಮಂಗೆ ಅಂದಿರ್ಬೇಕು, ಅಲ್ಲ ಬಚ್ಚನ ಕೋರೇ ಬಾಬಾ. ಇಟ್ಟು ತ್ರಾಸು ಗೊತ್ತಿತ್ತು ಅಂದ್ರೆ ನಮ್ಮ ಮಕ್ಕಳನ್ನೇ ಕೇಳ್ತಿಲ್ಲ. ಯಾವಾಗಿನ ಒಬ್ಬಕ್ಕೆ ಒಂದು ಸೌಂಡ್ ಚೀರಿ ಅಳತಿದ್ಲತ್ತ. ಹಿಂಗೆ ಅಳು ಹೊತ್ನಾಗ ಅವ ಗಂಡ ಮನೆಗೆ ಬಂದ. ಬರೋದ್ರಾಗ ಅಂದ್ರೆ ಬಾಗಿಲ್ದಾಗ ಒಬ್ಬಕ್ಕೆ ಹೆಣ್ಮಗಳು ಕುಂತಿಲ್ಲ. ಯಾಕ್ರಿ ನನ್ನ ಹೆಣ್ಣು ತಿಟ್ಟಾಗ ಚೀರಿ ಅಳ್ಳಾಕತ್ತಾಳ? ಇಲ್ಲಿ ಅಣ್ಣ ನಿನ್ನ ಹೆಣ್ಣು ತಿಂದು ಬ್ಯಾನಿ ತಿಲ್ಲಕತ್ತಾಳ, ಅದಕ್ಕೆ ಅಳ್ಳಾಕತ್ತಾಳ ಅಂದ. ಅವ ಅನ್ನತ್ತ ಬ್ಯಾನಿ ತಿಂದ್ರೆ ಅಂದ್ರೆ ಇಟ್ಟು ತ್ರಾಸ ಆಗಂಗಿತ್ತು, ಅದ್ಯಾಕೆ ತಿತ್ತಾಳ ಉಗುಳತ್ತೇಳಂದಂತ. ಏನ್ರಿ ಬ್ಯಾನಿ ತಿಂದ್ರೆ ಇಟ್ಟು ತ್ರಾಸ ಹಾಕಿತ್ತ ಉಗುಳತ್ತೇಳ. ಏನ್ರಿ ಅದೇನು ಅಡಿಕೆ ಏನು ಗುಟ್ಕ ಉಗುಳಕ್? ಆ ತ್ರಾಸ ಹೆಣ್ಣಿಗೆ ಗೊತ್ತಿರ್ತದೆ. ಹಂಗ ಇಲ್ಲಿ ಈ ಹೆಣ್ಣು ಮಗಳು ಏನು ಮಾಡ್ಯಾಳ, ಬೆಳಗಿನ ಜಾವ 4 4:30 ಗಂಟೆಗೆ ಪ್ರತಿನಿತ್ಯ ಕೂಡ 7 ಬಂಗಂದ ಎದ್ದಾಳ. ಎದ್ದು ನೋಡ್ತಾಳ, ಏನ್ರಿ ಗರ್ಭ ಅಂತಕ್ಕಂಥ ಕರಿಗೆ ಹೋಗ್ಯದ ಅಂದ್ರ ಅವಳು ಹೆರಿಗೆ ಅಂತಕ್ಕಂಥಾಗ್ಯದ, ಬಾಣೆತ್ತನಾಗ್ಯದ, ನೋವಿಲ್ಲ, ತ್ರಾಸಿಲ್ಲ, ಯಾವುದನ್ನು ಕೂಡ ಇಲ್ಲ. ಯಾವಾಗಿಂದ ಹೆರಿಗೆ ಆಗ್ಯದಲ್ಲ. ಆದ್ರ ಒಂದು ವಿಚಿತ್ರ ಏನು ಅಂತಿಕೊಂಡು ಕೇಳಿದ್ರ ಭೂಮಿ ಮೇಲಿನ ಮಾಂಸ ರಕ್ತ ಮಾತ್ರ ಕಾಣಕತ್ತಿದೆ, ಹೊರತಾಗಿ ಕೂಸು ಕಾಣಕತ್ತಿಲ್ಲ. ಏನ್ರಿ ಕೂಸೇ ಇಲ್ಲ, ಬರೇ ರಕ್ತ ಮಾಂಸ ಅಂತಕ್ಕಂಥ ಕಾಣಕತ್ತದೆ. ಆದ್ರೆ ಭೂಮಿ ಮೇಲಿಂದ ಕೂಸಿಲ್ಲ. ಯಾವಾಗಿಂದ ಚೀರಿಂದ ಅಳ್ಳಕತ್ಲು. ಅಯ್ಯೋ ನನ್ನ ಮಗು ಎಲ್ಲಿ, ನನ್ನ ಮಗು ಎಲ್ಲಿ, ನನ್ನ ಮಗು ಎಲ್ಲಿ ಎತ್ಕೊಂಡು ಚೀರಿಂದ ಅಳ್ಳಕತ್ತಾಳೆ. ಹತ್ತಿ ಬರ್ತಾಳೆ, ಒಣಗಿನ ಹೆಣ್ಮಕ್ಳು ಬಂದು ನೋಡ್ತಾರೆ, ಮಗುನೇ ಇಲ್ಲ, ಬರೀ ರಕ್ತ ಮಾಂಸ ಅಂತ ಬಿಟ್ರೆ ಬೇರೆ ಏನೂ ಇಲ್ಲ. ಯಾವಾಗ ಈಕೆ ಚೀರ್ ಅಳೋದನ್ನು ನೋಡಿ ಅತ್ತಿ ಮಾವ ಗಂಡ ಅಂತಾರ, ಅಯ್ಯೋ ಈಕೆ ಗರ್ಭಿಣಿ ಆಗಿಲ್ಲ, ಯಾವುದೋ ರೋಗದಿಂದ ಈಕೆಗೆ ಹೊಟ್ಟೆ ಬೆಳೆದಿತ್ತು. ಅದಕ್ಕೆ ಯಾವುದೋ ಒಂದು ರೋಗದಿಂದ ಈಕಿಗೇನ ಮಕ್ಕಳಾಗಂಗಿಲ್ಲ, ಈಕಿಗೇನ ಮಕ್ಕಳಾಗವ, ಈ ಜನ್ಮದೊಳ ಮಕ್ಕಳಾಗಂಗಿಲ್ಲ. ಇದು ನಮ್ಮ ಹಣೆ ಬರಕೆದ ಗಂಟು ಬಿದ್ದದ, ಇಂಥ ದರಿದ್ರ ನಮ್ಮ ಗಂಟು ಬಿದ್ದದ. ಬೈದ್ರು. ಯಾವಾಗಿಂದ ಬೈಸ್ಕೊಂಡು ಪಾಪ ಬಸಮ್ಮ ಏನು ಮಾಡ್ಬೇಕು ಏನ್ರಿ, ಯಾವ ಶರಣಮ್ಮ ಏನು ಮಾಡ್ಬೇಕು? ಹಂಗ ಜೀವನ ಕಳ್ಕೊತಿಂದ ಹೊಂಟ್ಲು. ಸುಮಾರು 3-4 ತಿಂಗಳಾಗಿತ್ತು. ಶರಣ ಬಸಪ್ಪಗೆ ನೆನಪಾಯ್ತು, ಓಹೋ ಶರಣಮ್ಮ ನನ್ನ ಕಡೆಯಿಂದ ಕಾರ್ಯಕ್ಕಿಸ್ಕೊಂಡು ಹೋಗಿ ಆಗ್ಲಿಂದ ಅವಳಿಗೆ ಮಗ ಹುಟ್ಟಿ ಅಂದ 4 ತಿಂಗಳಾಗಿರ್ಬೇಕು. ಅವಳಿಗೆ ನೆನಪಿರ್ಲಿಕ್ಕಿಲ್ಲ, 1000 ರೂಪಾಯಿ ಕೊಡೋದು, ನಾನಾ ಹೋಗಿ ಅಂದ ಇಸ್ಕೊಂಡು ಬಂದ್ರೈತು ತಂದು ಒಂದು 4 ಮಂದಿನ ಕರ್ಕೊಂಡು ಏನ್ರಿ, ಒಂದು 4 ಮಂದಿನ ಕರ್ಕೊಂಡು ಬಂದ. ಯಾವಾಗಿಂದ 4 ಜನರಿನಿಂದ ಕರ್ಕೊಂಡು ಬಂದ ಎಲ್ಲಿಗೆ, ಆ ಶರಣಮ್ಮನ ಮನೆಗೆ ಬರೋದ್ರಾಗ ಮಾವು ಹೊರಗೆ ಕುಂತಿದ್ದ. ಏನಪ್ಪ ನಿನ್ನ ಸೊಸಿ ಎಲ್ಲ? ಓಹೋ ಇದೇನ್ರಿ ಶರಣ ಬಸಪ್ಪನವರು, ತಾವು ಬಂದಿರಿ ನಮ್ಮ ಮನೆ ತನಕ, ಬಡವ್ರ ಮನೆಗೆ ಅಂದ. ಭಾಗ್ಯ ಬಂದಂಗ, ಬರ್ರಿಪ್ಪ ಬರ್ರಿ ಅಂದ.
ಇಲ್ಲಪ್ಪ ನಿಮ್ಮ ಮನೆಗೆ ಕೆಲಸ ಇತ್ತು ಅದಕ್ಕೆ ಬಂದೀವಿ. ಏನು ಕೆಲಸರಪ್ಪ? ಏನಿಲ್ಲ, ನಿಮ್ಮ ಸೊಸಿ ನಮ್ಮ ಕಡೆಯಿಂದ ಕಾರ್ಯಕ್ಕೆ ಆಶೀರ್ವಾದ ತೊಗೊಂಡು ಬಂದಾಳ, ಅದಕ್ಕೆ ಆಕೆ 1000 ರೂಪಾಯಿ ಕೊಡಬೇಕಾಗಿತ್ತು, ಅದಕ್ಕೆ ಕೊಟ್ಟಿಲ್ಲಪ್ಪ, ಅದಕ್ಕೆ ಅವಳಿಗೆ ನೆನಪಿರ್ಲಿಕ್ಕಿಲ್ಲ ತಂದು ನಾವ ತೊಗೊಂಡು ಹೋದ್ರೈತೆ ಅಂತೇಳಿ ಬಂದೀವಿ ಅಂದು. ಅವ ಮಾವ ಅಂದ, ಶರಣಪ್ಪ ನೀ ಎಲ್ಲೇ ದಾರಿ ತಪ್ಪಿ ಬಂದಿದ್ದೀ ಅಂದ. ನೀ ಎಲ್ಲೇ ದಾರಿ ತಪ್ಪಿ ಬಂದಿದ್ದಿ, ನನ್ನ ಸೊಸೆಗಿಂದ ಮಕ್ಕಳಿಲ್ಲ, ಏನೂ ಇಲ್ಲ, ಅದಕ್ಕೆ ನಾಲ್ಕು ಮಕ್ಕಳದು ದರಿದ್ರದದು, ನಮ್ಮ ಮನೆತನಕ ನಮ್ಮ ಹಣಿ ಬರಿಕೆಂದ ಗಂಟು ಬಿದ್ದದ, ಅದಕ್ಕೆ ನಮ್ಮ ಮಕ್ಕಳಕ್ಕವ ಈ ಜನ್ಮದಾಗ. ನೀ ಯಾರಿಗೋ ಕಾರ್ಯ ಕೊಟ್ಟಿದಿ, ನಮ್ಮ ಮನೆಗೆ ದಾರಿ ತಪ್ಪಂದು. ಇಲ್ಲಪ್ಪ, ನಿನ್ನ ಸೊಸೆಗೆ ಕೊಟ್ಟಿವಿ, ಕರೆದ್ರೆ ಕರಿ. ಯಾವಾಗ ಅಂದ ಮಾವ ಅಂತಾನೆ, ಶರಣವ ಅಂದ. ಏನ್ರಿ ಮಾವ ಇಲ್ಲಿ ಬಾ, ಇಲ್ಲಿ ಯಾರು ಬಂದಾರ ನೋಡಿಲಿ. ಯಾವಾಗಿಂದ ನೋಡ್ತಾಳ, ಶರಣ ಬಸಪ್ಪ ನೋಡೋದು ಕುಳ್ಳನ ಒಂದು ಸಾವನ್ನ ಕೈಕಾಲು ನಡಗಲಕತ್ತು. ಯಾಕಂದ್ರೆ ನಾವು ಕೊಟ್ಟಿದ್ದ ಕಾರ್ಯಕ್ಕೆ ತಿಂದಿಲ್ಲ, ಮಗಾರೇ ಹುಟ್ಟಿಲ್ಲ. ಯಾವಾಗ ಶರಣ ಬಸಪ್ಪ ನೋಡೋದು ಕುಳ್ಳನ ಕೈಕಾಲು ನಡಗಲಕತ್ತು, ಅವಾಗ ಶರಣ ಬಸಪ್ಪನವರು ಶರಣವ ಮತ್ತು ಯಾಕವ ಗಂಡಸ ಮಗ ಹುಟ್ಟೋದೇನಿಲ್ಲ? ಇಲ್ಲಪ್ಪ ನನಗೆ ಗಂಡಸ ಮಗ ಹುಟ್ಟಿಲ್ಲ. ಮನ ಕೊಟ್ಟಿದ್ದ ಕಾರ್ಯಕ್ಕೆ ಹೊಟ್ಟೆಗೆ ತೊಗೊಂಡಿದ್ದೇನಿಲ್ಲ, ತಿಂದಿದ್ದೇನಿಲ್ಲ. ಇಲ್ಲಪ್ಪ ನಾ ತಿಂದಿಲ್ಲ. ಏನು ಮಾಡಿದೆ? ನಾಳೆ ನನಗೆ ಗಂಡಸ ಮಗ ಹುಡ್ತುವತ್ತಂದ್ರೆ 1000 ರೂಪಾಯಿ ನಿನಗೆ ಕೊಡ್ಲಿಲ್ಲ ಅಂತ ನೀನು ಸುಳ್ಳು ಹೇಳ್ದಂಗೆ ಹಾಕದ ತಂದು ದಾರ್ಯಾಗಿಂದ ಹುತ್ತ, ಆ ಹುತ್ತಿನಾಗಿಂದ ಒಗದಿನಿ ವಾ ತಿಕ್ಕೊಂಡ ಅಂದ್ಲು. ಶರಣ ಬಸಪ್ಪ ಅಂದ, ಶಿವ ಶಿವ ಎಂಥ ತಪ್ಪು ಮಾಡಿದೆವ, ಅದು ಶಿವಪ್ರಸಾದ, ಅದು ಶಿವನ ಪ್ರಸಾದ ಇತ್ತು. ತಪ್ಪು ಮಾಡಿದಿ, ಒಗಿಬಾರ್ದಾಗಿತ್ತವ ಶರಣವ, ನೀವು ಒಗದಿಂದ ತಪ್ಪು ಮಾಡಿದೆ ತಿಕ್ಕೊಂಡು. ಯಾವಾಗ ಶರಣ ಬಸಪ್ಪನವ್ರಂದು ಶರಣ ಬಸಪ್ಪನ ನೋಡಿದ ಕುಳ್ಳನ ಅಲ್ಲಿ ಮಕ್ತಂಪುರದಾಗ ಎಲ್ಲ ಜನ ಸೇರಿತ್ತು. ಎಲ್ಲ ಜನರಿಗಂದ, ಯಪ್ಪ ಯಾರ್ಯಾರ ಮನೆಗಂದ ಎಷ್ಟಿಟ್ಟು ಹಾಲು ಅದಾವ, ಹಾಲು ತುಗೋರೆ ತಿಕ್ಕೊಂಡ. ಯಾರ್ಯಾರ ಮನೆಗಂದ ಎಷ್ಟಿಟ್ಟಂದು ಹಾಲು ಅದಾವಲ್ಲ, ಆ ಹಾಲು ತುಗೋರೆ ತಿಕ್ಕೊಂಡ್ ಹೇಳಿದಾಗ ಯಾರೊಂದು ಕಳಿಸಿ ತುಗೋತಾರ, ಯಾರೊಂದು ಕೊಡ ತುಗೋತಾರ, ಹಿಂಗೆಲ್ಲರೂ ಹಾಲು ತಗೊಂಡ್ರು. ಮುಂದೆ ಬಸಮ್ಮ ಬಸವ ಶರಣವ ಮತ್ತು ಯಾವ ಹುತ್ತಿನಾಗಂದ ಒಗದಿ ತೋರ್ಸಲೇವಾ ತಿಕ್ಕೊಳೋದು. ಮುಂದೆ ಶರಣಮ್ಮ ನಡೆದಾಳ, ಹಿಂದಿಂದ ಶರಣ ಬಸಪ್ಪ ನಡೆದಾಳ. ಶರಣ ಬಸಪ್ಪನ ಹಿಂದಿಂದ 100 ಜನರಿಂದ ಹಾಲು ತಗೊಂಡಿಂದ ಶರಣ ಬಸಪ್ಪನ ಬೆನ್ನು ಹತ್ತಿದ್ರು. ಬಂದ್ಲು. ಯಾವಾಗಿಂದ ಬಂದ, ಯಪ್ಪ ಈಗ ಇದೇ ಹುತ್ತಿನಾಗಂದ ಒಗದಿ ನೋಡ್ಯಪ್ಪ. ಯಾವಾಗಿಂದ ಇದೇ ಹುತ್ತಿನಾಗಂದ ಒಗದಿ ನೋಡತ್ತಿಕೊಂಡು ಅಂದಾಗ ಅವಾಗಿಂದ ಶರಣ ಬಸಪ್ಪ ಹೋಗಿ ಹುತ್ತಿನ ಮೇಲೆ ನಿಂತು, ಶಿವ ಶಿವ ಏನು ತಪ್ಪು ಮಾಡಿಬಿಟ್ಟೆವ, ಎಷ್ಟು ತಪ್ಪು ಮಾಡಿದ್ವಿ, ಭಾಳ ತಪ್ಪು ಮಾಡಿದೆವ. ಯಾವಾಗಿಂದ ಭಾಳ ತಪ್ಪು ಮಾಡಿದೆ ಎತ್ತುಕೊಂಡು ಹೇಳಿ ಹೋಗಿ ಹುತ್ತಿನ ಮೇಲೆ ಅಂದ ನಿಂತ. ಅಪ್ಪ ಯಾರ್ಯಾರಿಂದ ಹಾಲು ತಂದಿರಿ, ಹಾಲು ತಗೊಂಡು ಬರೀಪ್ಪ ಅಂತಂದ. ಹೋಗಿ ಹುತ್ತಿನ ಮೇಲೆ ನಿಂತು ಯಾವಾಗಿಂದ ಶರಣ ಬಸಪ್ಪ ಹುತ್ತಿನ ಮೇಲೆ ಒಂದು ಹಾಲು ಹಾಕ್ಲಕತ್ತ. ಯಾವಾಗಿಂದ ಹುತ್ತು ಕರಗ್ತಾ ಹುತ್ತಂದ ಬತ್ತು, ಯಾವಾಗಿಂದ ಸಂಪೂರ್ಣವಾಗಿಂದ ಹುತ್ತು ಕರಗ್ತೋ, ಆ ಹುತ್ತಿನೊಳಗಿಂದ ಒಂದು ದೊಡ್ಡದಾಗಿರ್ತದೆ ಹಾವ ಹಿಂಗೆ ಸುರುಳಿ ಸುತ್ತುಗಳಿಂದ ಕುಂತಿತ್ತು. ಆದ್ರೆ ಬರೀ ಹಾವು ಸುರುಳಿ ಸುತ್ತಕೊಂಡು ಕುಂತಿದ್ದಿಲ್ಲ, ಆ ಸುರುಳಿ ಮಧ್ಯದೊಳಗೆ ತೊಟ್ಟಲ್ದಾಗಿಂದ ಮನ್ಕೊಂಡಂಗ 4 ತಿಂಗಳ ಕೂಸ ಆ ಹಾವಿನ ಬಾಯಿ ಹಿಡ್ಕೊಂಡು ಆಟ ಆಡಕತ್ತಿತ್ತು ಹುತ್ತಿನೊಳಗೆ. ಏನ್ರಿ, ಹೊತ್ತಿನೊಳಗ ಹಾವಿನ ಬಾಯಿ ಹಿಡ್ಕೊಂಡಂದ ಆಟ ಆಡಕತ್ತಿತ್ತು. ಯಾವಾಗಂದ್ರೆ ಸಂಪೂರ್ಣವಾಗಿ ಹುತ್ತು ಕರಗಿತು. ಶರಣ ಬಸಪ್ಪನ ಮುಖ ನೋಡ್ತದು. ನೋಡಿ 4 ತಿಂಗಳ ಕೂಸು ಶರಣ ಬಸಪ್ಪ ಮಾತಾಡಿಸ್ತದೆ. ಮುತ್ಯ ನನ್ನ ನೆನಪಂದು ಈಗಾಯ್ತು ಏನು ಅಂತ ಕೇಳ್ತದ. ನೋಡ್ರಿ, 4 ತಿಂಗಳ ಕೂಸ, ಮುತ್ಯ ನನ್ನ ನೆನಪು ಈಗಾಯ್ತೇನು ಅಂತ. ಅವಾಗ ಶರಣ ಬಸಪ್ಪ ಅಂದ, ಹುಚ್ಚ ನಿನ್ನಂಗೆ ಮರಿತೇನೋ, ನಿನ್ನ ನೆನಪಿದ್ದಲ್ಲಿ ನಿನ್ನ ಕರ್ಕೊಂಡು ಹೋಗ್ಲಕ್ಕೆ ಬಂದಿನೋ, ಬಾ ಇಲ್ಲಿ ಬಾ ತಿಳ್ಕೊಂಡು ಹಿಂಗೆ ಬಗಲ ಕೈ ಹಾಕಿ ಕೂಸಿನ ಎತ್ಕೋಬೇಕಂತಂದ್ರೆ ಅದು ಒಳಗಿರ್ತಕ್ಕ ಹಾವ ಈ ಕೂಸಿಗೆ ನಾ ಕೊಡಂಗಿಲ್ಲ ತಗೊಂಡು ಕೂಸಿನ ಕಾಲು ಹಿಡ್ಕೊಂಡು ಜೊಗಿ ಬಿದ್ದಿತ್ತತ್ತು. ಏನ್ರಿ, ಕೂಸಿನ ಕಾಲು ಹಿಡ್ಕೊಂಡು ಜೊಗಿ ಬಿದ್ದಿತ್ತತ್ತು, ನಾ ಕೊಡಂಗಿಲ್ಲ ಕೂಸಿನ. ಯಾವಾಗಂದ್ರೆ ಶರಣ ಬಸಪ್ಪ ಅಂತಾನ, ಏ ಹುಚ್ಚ ನಾಗರಾಜ ನಿನ್ನಂಗೆ ಈಟೆ ಇರ್ತಾನಂತ ಮಾಡಿದ್ದೇನೋ, ಇವ ಬೆಳೆದು ದೊಡ್ಡ ಮಕ್ಕನ, ನಿನ್ನ ಹುತ್ತಿನಾಗ ಇವನಿಗೆ ಹೆಂಗೆ ಬೆಳೆಸ್ತಿದೋ, ಈಗ ನೀನು ಇವನ ಜೋಡಿ ನಿನಗೆ ಆಟ ಆಡ್ಬೇಕನ್ನಂಗಾಗಿತ್ತು ಅಂತಂದ್ರೆ ಅಲ್ಲಿ ಮನೆಯಾಗ ಇರ್ತಾನ, ನಿನಗೆ ಯಾವಾಗ ಆಟ ಆಡ್ಬೇಕನ್ನಿಸ್ತೋ ಅವಾಗ ಬಾ ಬಾ ಆಟ ಆಡಿ ಅಂದು ಹೋಗತ್ತೆ ಕೊಡೋದು ಶರಣ ಬಸಪ್ಪ ಹೇಳಿದಾಗ ಅವಾಗಂದ ಆ ಕೂಸಿನ ಕಾಲು ಬಿಡ್ತದ. ಶರಣ ಬಸಪ್ಪನವ್ರು ಕೊಟ್ಟಿದ್ದು ಒಂದು ಕಾರ್ಯಕ್ಕ. ಏನ್ರಿ ನೋಡಿ, ಕಾರ್ಯಕ್ನಾಗ ಎಷ್ಟು ತಾಕತ್ತದ. ಎಂದು ಶರಣ ಬಸಪ್ಪಗೆ ಒಂದು 4 ಕೂತಿರ್ತಾವ, ನಿಮ್ಮ ಹೇಳಿನಲ್ಲಿ ಊರು ಇರ್ತಾವ್ರಿ, ಕಟ್ಟಿ ಕಂಪ್ನಿ ಸಣ್ಣ ಕುಂತಿದ್ದು. ಅವ್ರು ಅಂದ್ರತ್ತ 1000 ಕೊಟ್ರೆ ಗಂಡಸ ಮಗನ ಕೊಡ್ತಾನತ್ತ, 500 ಕೊಟ್ರೆ ಹೆಣ್ಣು ಕೊಡ್ತಾನತ್ತ. ಈ ಮಗನ ಮಕ್ಕಳು ಫ್ಯಾಕ್ಟ್ರಿ ಇಟ್ಟ ನನ್ನ ಒಂದು. ಈ ಟೀಕಾಕೋರ್ ಮಂದಿ ಇರ್ತದಲ್ರಿ, ಇದು ಯಾರು ಶರಣರಿಗೆ ಬಿಟ್ಟಿಲ್ಲ, ಸಂತರಿಗೆ ಬಿಟ್ಟಿಲ್ಲ, ಮಹಾತ್ಮರಿಗೆ ಬಿಟ್ಟಿಲ್ಲ ಅಂತ 12ನೇ ಶತಮಾನದೊಳಗೆ ಅಂದ್ರೆ ಜಗಜ್ಯೋತಿ ಅನ್ನಿಸ್ಕೊಂಡ ಬಸವಣ್ಣಿಗೆ ಬಿಟ್ಟಿಲ್ಲ ತಂದಾಗ ಏನ್ರಿ ನಿಮ್ಮಂಥವ್ರು ಪಾಡೇನು ಅವೆಲ್ಲ ಕಡೆ ಇರವೆ. ಏನು ಮಾಡ್ತಾವ, 1000 ಕೊಟ್ರೆ ಗಂಡಸ ಮಗನ ಕೊಡ್ತಾನತ್ತ, 500 ಕೊಟ್ರೆ ಹೆಣ್ಣು ಕೊಡ್ತಾನತ್ತ, ಇವನು ಮಕ್ಕಳು ಫ್ಯಾಕ್ಟ್ರಿ ಇಟ್ಟ ನಾನು ಒಂದು ಅಂದು. ಏನು ಮಾಡ್ಯಾವ, ಈ 4 ಮಾತಾಡ್ಕೊಂಡು ಅವ್ನು 4ರದ್ರಾಗೆ ಒಂದು ತೆಳ್ಳಗ ಬೆಳ್ಳಗಿತ್ತತ್ತು. ಒಂದು ಹುಡುಗ ಒಂದು ತೆಳ್ಳಗ ಬೆಳ್ಳಗ ಇತ್ತು.
ನೋಡ ನಿಮ್ಮ ಮಗ ಹೆಂಗೆ ಮಕ್ಕಳು ಕೊಡ್ತಾನೆ ಕೂಡ್ಲೆ ತಿಳ್ಕೊಂಡು ಪರೀಕ್ಷೆ ಮಾಡಿದ್ರೆ ಶಾಣಪ್ಪಗ ತಿಳ್ಕೊಂಡು ಯಾವಾಗ ಇದಕ್ಕೆ ಏನು ಮಾಡ್ಯಾರ ಒಂದಕ್ಕೆ ಅದು ಸೀರೆ ಉಡಿಸ್ಯಾರ ಚಂದಾಗಿ. ಅದೇನು ಇನ್ನೂ ಮಕ್ಕದ ಮೇಲೆ ಮೀಸಿ ಬಂದಿದ್ದಿಲ್ಲ, ಅದಕ್ಕೆ ಏನು ಮಾಡ್ಯಾವ ಸೀರೆ ಉಡಿಸ್ಯಾವ. ಸೀರೆ ಗಿರಿ ಉಡಿಸಿ ಕುಂಕುಮ ಹಚ್ಚಿ ಹಿಂಗೆಲ್ಲ ಅಗದಿ ಟಿಪ್ ಟಾಪ್ ಹೆಣ್ಮಕ್ಳು ತಯಾರು ಮಾಡ್ದಂಗೆ ಮಾಡ್ಯಾವ. ಮಾಡಿ ಒಂದಕ್ಕಿದ್ರೆ ಅಗದಿ ರುಮಾಲಿಗೆ ಮೇಲೆ ಸುತ್ತಿ ಏನ್ರಿ, ಒಂದಕ್ಕಿದ್ರೆ ರುಮಾಲಿಗೆ ಮೇಲೆ ಸುತ್ತಿ ಅಗದಿ ಹಿಂಗೆ ಗಂಡ ಹೆಂಡತಿ ಮಾಡ್ದಂಗೆ ಮಾಡ್ಯಾರ. ಮಾಡಿ 4 ಕೂಡಿಂದ ಒಂದು 500 ರೂಪಾಯಿ ಕೊಟ್ಟವ. ತೊಗೊಂಡೋಗಿ ಮಕ್ಳಿಗೆ ಕೇಳಿಬ ಮಗ ಮಕ್ಕಳನ್ನ ಕೊಡ್ತಾನೆ ಶಾಣಪ್ಪ ಮಕ್ಳು ಇವ್ರದ್ದು ಎಲ್ಲ ನಾಟಕ ಅದ್ರಿ. ಸುಮ್ಮ ರೊಕ್ಕ ಗಳಿಸಕ್ಕೆ ಒಂದು ಐಡಿಯಾ ಮಾಡ್ತಾರೆ ಮಕ್ಕಳು ತಿಳ್ಕೊಂಡು ಹಿಂಗೆಲ್ಲ ಟೀಕೆ ಮಾಡೋವಿರ್ತಾವೆ ನೋಡ್ರಿ ಯಾರದ್ರ ಬಗ್ಗೆ. ಯಾವಾಗ ಇವು ಅಡ್ಡಕ್ಕೂ ಕಳಿಸ್ಯಾರ, ಇವು ಅಡ್ಡ ಕೂಡಿ ವಾದು ಹೋಗಿ ಅದು ಶಾಣ ಸ್ವಲ್ಪ ನಮಸ್ಕಾರ ಮಾಡಿದ್ರು ಕುಂತು. ಯಾಕಪ್ಪ ಆರಾಮಿದೆ? ಹ್ಞೂ ರೀಪ್ಪ ಆರಾಮೇ. ನೀನವಾ ಅಂದ ಶಾಣ ಬಸಪ್ಪ. ಅದೇನೇ ಸೀರೆ ಉಟ್ಕೊಂಡು ಹೋಗಿತ್ತಲ್ಲ ಹುಡುಗ, ಅದಕ್ಕೆ ನೀನವ ಅಂದ. ನಾನು ಆರಾಮಿದ್ದೀನಿ ರೀ ಅಪ್ಪ. ಹ್ಯಾಂಗೇನು ಬಂದ್ರಿ ಅಂದ. ಅವಾಗೇನು ಹ್ಯಾಂಗೇನು ಬಂದ್ರಿ ಅಂದ ಕೂಡ ಅವಾಗ ಅಂದ ಇವ್ರು ಹೇಳಿದ್ರು, ನೀವೇನೋ 1000 ಕೊಟ್ರೆ ಗಂಡಸ ಮಗನ ಕೊಡ್ತಿರತ್ರಿ, 500 ಕೊಟ್ರೆ ಹೆಣ್ಣು ಕೊಡ್ತಿರತ್ತ, ಅದಕ್ಕೆ ನಮ್ಮ ಬಲ್ ರೊಕ್ಕ ಇಲ್ರಿಪ್ಪ, 500 ಯಾವ ನಮಗೊಂದು ಹೆಣ್ಣು ಕೊಡ್ರಿ ಅಂದು. ಆಯ್ತು ರೊಕ್ಕ ತಂದಿದ್ದೀನವ? ಹ್ಞೂನಪ್ಪ ತಂದೀನಿ. ಆಯ್ತು ಇಲ್ಲಿ ಜೋಳಿಗೆ ಹಾಕವ ಅಂದ ಶಾಣಪ್ಪ. ಅಂದ ಕೂಡ 500 ರೂಪಾಯಿ ಜೋಳಿಗೆ ಹಾಕ. ಯಾವಾಗಿಂದ 500 ರೂಪಾಯಿ ಜೋಳಿಗೆ ಹಾಕೋಣ, ಅದೇ ಜೋಳಿಗೆಗೆ ಅಂದ ಕೈ ಹಾಕಿ ಒಂದು ಕಾರ್ಯಕ್ಕೆ ಅದೇನು ಸೀರೆ ಉಟ್ಕೊಂಡು ಬಂದಿತ್ತಲ್ಲ ಅದ್ರ ಉಡ್ಯಾಕೆ ಪಟ್ಕೊಂಡು ಈ ಮಗನಿಗೇನು ಗೊತ್ತಾ ಏನ್ರಿ, ಅದು ಅವನ ಮುಂದೆ ಕೂತು ಕರ ತಿತ್ತಿದ್ದು ಕಾರ್ಯಕ್ಕೆ. ಯಾವಾಗ ಅವನ ಮುಂದೆ ಕೂತು ಕರ ತಿಂದಿಂದ ಯಪ್ಪ ನಾವು ಬರ್ತೀವಪ್ಪ, ಆಯ್ತವ ಹೋಯ್ ಬಾ ಒಳ್ಳೇದಾಗತ್ತೋ, ನಮಗೆ ವರ್ಷ ತುಂಬಿದ್ರೆ ಹಾಕೋದಿಲ್ಲಪ್ಪ ಹಾಕವ್ವ. ಹಂಗೆ ಶಿವನ ಮಾತು ಸುಳ್ಳು ಆಗಂಗಿಲ್ಲ. ನಿನ್ನ ಮಗ ಹಾಕತ್ತೆ ಹೋಗಿ, ಮಗಳ ಹಾಕತ್ತೆ ಹೋಗಿ ಕಳಿಸ್ಕೊಟ್ರು. ಇವ ಶಾಣ ಬಸಪ್ಪನ ಮನೆಯಿಂದ ಹೊರಗೆ ಬರೋದಕ್ಕೆ ಸೀರೆ ಕಳ್ಕೋತ ಬತ್ತಿದ್ದು. ಯಾವಾಗಿಂದ ಸೀರೆ ಕಳ್ಕೊತಿಂದ ಬಂದ ಬರೋದ್ರಾಗಿ ಇವ್ರು ಕಳಿಸಿದ್ದು ಕೂತಿದ್ವಲ್ಲಿ ಇವು. ಯಾಕೋ ಏನಾಯ್ತು? ಏನ ಹೆಣ್ಣಿನೇನು ಗಂಡಿನೇನದು ತಿಳ್ಕೊಳಕ್ಕಾಗಿಲ್ಲ, ಈ ಮಗನ ಮಕ್ಕಳು ಕೊಡ್ತಾನ್ರಿ. ಇವೆಲ್ಲ ಸುಮ್ಮ ನಾಟಕ ಮಾಡ್ತಾವ ತಂದು ಏನ್ರಿ ತಮಾಷೆ ಮಾಡ್ಕೋತ ಒಂದು ತಿಂಗಳು ಕಳೆದು ಏನ್ರಿ ಬೈಕೋತ ಮಾಡ್ಕೋತ 1 ತಿಂಗಳು 2 ತಿಂಗಳು ಮಾತಾಡೋದು. ಯಾವಾಗಿಂದ ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು. 3 ತಿಂಗಳಾದ ಕೂಡ ಹೇಳ್ತೇನೆ ನಿಮಗೆ ಮಮ್ಮಿ ಅತ್ತಿದು. ಅವ್ರು ಹೋಗ ಯಾಕ ತಮ್ಮ ನನಗೆ ಮಾವಿನಕಾಯಿ ತಿನ್ನಂಗಾಗ್ಯದ ಮಮ್ಮಿ. ಏನ್ರಿ ಇದು ಹುಂಚಿಕಾಯಿ ತಿನ್ನಂಗಾಗ್ಯದ ಅಲ್ಲಕತ್ತ. ಅವ್ರು ಜೋಳ ಆಸನ ಮಾಡಾಗಂದು ಮುಂದೆ ಕೂತ್ಕೊಂಡು ಮಣ್ಣು ತಿಲ್ಲಕತ್ತ. ಎರಿ ಮಣ್ಣು ಇರ್ತದಲ್ಲ ಹೊಲ್ದಾನ ಮಣ್ಣು ತಿತ್ತೀರಿಲ್ಲೇ ಅವು. ಹಾಂ ತಿತ್ತೀರಿ, ಅದಕ್ಕೆ ನಮ್ಮಂತ ಹಿಂಗೆ ಕರ್ರದಾಗ ಹುಟ್ಟ್ಯಾವ ಎರಿ ಮಣ್ಣು ತಿಂದು. ಹಾಂ ನೋಡಿರಲಿಲ್ಲ ಪಾಪ ಇದು ಇದ್ರ ಮಣ್ಣು ತಿನ್ನಕತ್ತು. 4 ತಿಂಗಳಾಯ್ತು, 5 ತಿಂಗಳಾಯ್ತು. ನೋಡ್ರಿ ಜಗತ್ತಿನಾಗ ಎಲ್ಲನೇ ಮುಚ್ಚಿಟ್ಕೊಳಕ್ಕೆ ಬರ್ತದೆ. ಕಳತನ ಮಾಡಿದ್ರೆ ಮುಚ್ಚಿಡ್ಬೋದು, ಸುಳ್ಳು ಹೇಳಿದ್ರೆ ಮುಚ್ಚಿಡ್ಬೋದು. ಇದು ಹೆಂಗೆ ಮುಚ್ಚಿಡ್ತೀರಿ? ಯಾವಾಗಂದು 5 ತಿಂಗಳಾಯ್ತು. ಅವ್ರವ್ ಅಂತಳ ರೀ ನೋಡ್ರಿ ನಮ್ಮ ಮಲ್ಲೆ ಹೊಟ್ಟಿ ಬಿಡ್ಲಾಕತ್ತಾನ, ಟುಮಕ್ ಕಾಲಕತ್ತಾವ ತಾಕಿ. ಈ ಮಗ ಅದಕ್ಕೆ ಟುಮಕ್ ಕಾಲಕತ್ತಾನ ಆಕಿಗೆ ನೋಡಿ. ಆಕಿ ಏನು ತಿಳಿದಾಳ ನನ್ನ ಮಗನೇ ಹೊಟ್ಟಿ ಬಿಡ್ಲಾಕತ್ತಾನ ತಿಕ್ಕಿ. ನೋಡ್ರಿ ನನ್ನ ಮಗ ಹೊಟ್ಟಿ ಬಿಡಾಕತ್ತಾನ, ಟುಮಕ್ ಕಾಲಕತ್ತಾನಂದು. 6 ತಿಂಗಳಾಯ್ತು, 7 ತಿಂಗಳಾಯ್ತು. ದಿನಕ್ಕೆ ಅಂದ್ರೆ ಹೆಚ್ಚಿಗೆ ಆಗೋದಿಲ್ರಿ. ಇದು ಮೊದಲಿದ್ರೆ ಒಂದೇ ಕೈ ಬೀಸ್ತಿತ್ತು ಹಿಂಗೆ ಮನ್ಯಾಗ, ಇದು ಮುಂದೆ 2 ಕೈ ಬೀಸಕ 7 ತಿಂಗಳಾಯ್ತು. ಅವ್ರು ಒಂದು ತಮ್ಮ ನೀ ಯಾಕೋ ದಿನಕ್ಕೆ ಬ್ಯಾರೇನೇ ಹಾಲಾಕತ್ತೀವಿ, ನಿನಗೆ ಏನಾರಾಗ್ಯದ ಹೇಳು. ಏನೂ ಇಲ್ಲವ ನಾವು ಹಂಗೆ ತಿರುಗಾಡ 2 ಕೈ ಬೀಸಕತ್ತ. 8 ತಿಂಗಳಾಯ್ತು, 9 ತಿಂಗಳಾಯ್ತು. ಮತ್ತವ್ರು ಅವನಕಿ ಯಾಕೋ ನೀ ಬ್ಯಾರೇನೆ ಕಾಣಕತ್ತಿದಿ ಅಂತಾರಿಲ್ರಿ. ಯಾಕವಿಲ್ಲ ಗರ್ಭಿಣಿ ಆಗಿರ್ತಕ್ಕಂಥ ಹೆಣ್ಮಕ್ಳದು ಲಕ್ಷಣಗಳೇ ಬೇರೆ ಆಗಿಬಿಡ್ತಾವ ನೋಡ್ರಿಲ್ಲ ಏನ್ರಿ. ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ತುಂಬಿದೆ, ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ. ಇಲ್ಲೆಲ್ಲ ಕಣ್ಣಿಗೆ ಅಂದ್ರೆ ಕಪ್ಪಾಕವತ್ತ ಹೌದ್ರಿ. ಹಂಗ ಇವನು ಬ್ಯಾರೇನೇ ಆಲಕತ್ತಾನ. ಅವ್ರವ್ವ ಅಂತಾಳೆ ಯಾಕೆ ಹೋತಮ್ಮ ನೀ ಯಾಕೋ ಬ್ಯಾರೇನೇ ಆಲಕತ್ತಿ. ಏನೇ ಇಲ್ಲ ಅವ್ವ ಅಂದ. ಯಾವಾಗ 9 ತಿಂಗಳು ತುಂಬಿ 9 ದಿವಸ ಆಯ್ತು. ಒಂದು ಸವಣ ಚೀರ್ಲಕತ್ತು, ಹೊಟ್ಟೆ ಕಡ್ಲಕತ್ತದ ಏನ್ರಿ, ಒದ್ದಾಡ್ಲಕತ್ತು. ಮಮ್ಮಿ ಅತ್ತು ಮರೆ ಮುಜ್ಜೆ ಬಚಾವಲ್ಲಕ ಏನ್ರಿ. ಯಾವಾಗಿಂದ ಒಂದು ಸವನಿಂದ ಒದ್ದಾಡಕತ್ತು, ಒಂದು ಸವನ ಚೀರ್ಲಕತ್ತ, ಒಂದು ಸವನ ಒದ್ದಾಡಕತ್ತ ಏನ್ರಿ. ನಾನು ಉಳಿಸು ಹತ್ತುಕೊಂಡು ಒದ್ದಾಡತ್ತ. ಈಗರ ಹೇಳತ್ತಮ್ಮ ಯಾಕೆ ಹಿಂಗೆ ಆಲಕತ್ತದ, ನಿನಗೆ ಏನಾರಾಗ್ಯದ ಹೇಳತ್ತುಕೊಂಡು. ಯಾವಾಗ ಹೇಳದ ಇಲ್ಲವ ನನಗೆ ಇಷ್ಟು ಮಂದಿ ಕೂಡಿ ನನಗೆ ಅಂದಕ್ಕ ಅಲ್ಲಿ ಶರಣಮ್ಮ ಸೊಪ್ಪನ ಬಲ್ಲಿ ಕಳಿಸ್ಕೊಟ್ಟಿದ್ರು ಕಾರ್ಯಕ್ಕೆ ಅಂದ. ಅವನು ಶರಣಮ್ಮ ಸೊಪ್ಪ ಕಾರ್ಯಕ್ಕೆ ಕೊಟ್ಟ, ಅದನ್ನು ತಿಂದಾಗ ನಿಂದು ಹಿಂಗೆ ಆಲಕತ್ತದ ಅಂದ. ನಿನ್ನ ಬಾಯ ಮಣ್ಣು ನಿನ್ನ ಕುಣ್ಯಾಗ ಕುಂದಿರ್ಸಿ ಮ್ಯಾರ ಮುರ್ಲಂಗಿ ಊರ್ಲಿ ಏನ್ರಿ. ಹೆಣ್ಮಕ್ಳು ಬೈತಾರಿಲ್ಲ, ನಿನ್ನ ಕುಣ್ಯಾಗ ಕುಂದಿರ್ಸಿ ಅಂದ್ರೆ ನವಣಿ ಬೀತೀವಿ. ಹಿಂಗೆಲ್ಲ ಬೈಕೋತ ಅದಕ್ಕೆ ಏನು ಮಾಡೋದು, ಮೈ ಮೇಗದ ಕಂಬಳಿ ಮುಚ್ಕೊಂಡು ಯಾವಾಗ ಅದಕ್ಕೆ ತೊಗೊಂಡು ಶರಣ ಬಸಪ್ಪನ ಬಲ್ಲಿ ಬಂದು
ಬಂದು ಶಾಣ ಬಸಪ್ಪಂದು ಯಪ್ಪ ನನ್ನ ಮಗ ತಪ್ಪು ಮಾಡ್ಯದ, ನನ್ನ ಮಗ ಅಪರಾಧ ಮಾಡ್ಯದ, ಏನೇನು ಮಾಡು ನನ್ನ ಮಗ ಮಾಡಿದ್ದಿಂದ ಹೊಟ್ಟೆಗೆ ಹಾಕೋಯಪ್ಪ, ನನ್ನ ಮಗ ತಪ್ಪು ಮಾಡ್ಯದ ತಿಳ್ಕೊಂಡೊಂದು ಪಾಪ ಹೆಣ್ಮಗಳು ಮಗನ ಸಲುವಾಗಿ ಶರಣ ಬಸಪ್ಪನ ಕಾಲ ಮೇಲೆ ಬಿದ್ದು ಒದ್ದಾಡಿ ಹಳ್ಳಿಕತ್ತು ಏನ್ರಿ. ಯಾವಾಗಿಂದ ಒಂದು ಸಾವನಿಂದ ಒದ್ದಾಡಿಂದ ಹಳ್ಳಕತ್ತು ಅವಾಗಿಂದ ಶರಣ ಬಸಪ್ಪ ಏನು ಮಾಡ್ದ, ಅಳಬೇಡವ ಅಳಬೇಡ ತಿಳ್ಕೊಂಡಂದು ಮತ್ತು ಜೋಳಿಗೆಗಂದ ಕೈ ಹಾಕಿ ಒಂದು 500 ರೂಪಾಯಿ ಕೊಟ್ಟ, ಮತ್ತು ತಿರುಗಿ ಆ ಹುಡುಗನ ಕೈಯಾಗಂದ 500 ರೂಪಾಯಿ ಕೊಟ್ಟ. ಕ್ಷಣ ಮಾತ್ರದೊಳಗೆ 9 ತಿಂಗಳು ತುಂಬಿರ್ತಕ್ಕಂಥ ಗರ್ಭ ಕರಿಗೆ ಹೋಗಿಬಿಡುತ್ತೆ ಏಕಾಲಕ್ಕೆ ಏನ್ರಿ. ಏಕಾಲಕ್ಕೆ ಅಂದ ಕರೆಗೆ ಹೋಯ್ತು. ಶರಣ ಬಸಪ್ಪ ಅಂದ ಏನ್ರಿ, ಹಿಂಗೆ ಮಹಾತ್ಮರನ್ನ ಶರಣರನ್ನ ಸಂತರನ್ನ ಕಾಡಿಸಿ ನೋಡಬಾರ್ದು, ಪೀಡಿಸಿ ನೋಡಬಾರ್ದು, ಪರೀಕ್ಷೆ ಮಾಡಬಾರ್ದು. ಅದಕ್ಕಾಗಿನೇ ಬಸವಣ್ಣ ಹೇಳ್ದ, ಒಂದು ವೇಳೆ ನಾವು ಶರಣರನ್ನ ಸಂತರನ್ನ ಕಾಡಿ ನೋಡ್ತೀವಿ ಎತ್ತಿಕೊಂಡಂದ್ರ ಏನ್ರಿ, ಅವರನ್ನ ಪರೀಕ್ಷೆ ಮಾಡಿ ಅಂತ ನೋಡ್ತೀವಿ ಎತ್ತಿಕೊಂಡಂದ್ರ ಅವಾಗಂದ್ರೆ ಏನಾಯ್ತಾನ ಬಸವಣ್ಣ, ಉರಿವ ಕೊಳ್ಳಿಯ ತೆಗೆದುಕೊಂಡು ಮಂಡೆ ಸಿಕ್ಕು ಬಿಡಿಸಿಕೊಂಡಂತ. ನೋಡ ಎಷ್ಟು ಚಂದ ಹೇಳ್ತಾನ, ಉರಿವ ಕೊಳ್ಳಿಯ ತೆಗೆದುಕೊಂಡು ಮಂಡೆ ಸಿಕ್ಕು ಬಿಡಿಸಿಕೊಂಡಂತೆ, ಹರಿವ ಹಾವನ್ನು ತೆಗೆದುಕೊಂಡು ಕೆನ್ನೆ ತುರಿಸಿಕೊಂಡಂತೆ, ಹುಲಿಯ ಮೀಸಿ ಹಿಡಿದು ಉಯ್ಯಾಲೆಯಾಡಿದಂತೆ, ಕೂಡಲ ಸಂಗನ ಶರಣರ ಜೊತೆ ಒಳಗ ಮರೆತು ಸರಸವಾಡಿದರೆ ಸುಣ್ಣದ ಹರಳು ಉಡಿಯಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಅಂತ ನೋಡಿ ಎಷ್ಟು ಚಂದ ಹೇಳ್ತಾರ ಏನ್ರಿ. ಶರಣರನ್ನ ಸಂತರನ್ನ ಕಾಡಿ ನೋಡಬಾರ್ದು, ಮಹಾತ್ಮರನ್ನ ಪರೀಕ್ಷೆ ಮಾಡಬಾರ್ದು. ಏನಕ್ಕದತ್ತ, ಇದು ನಾ ಹೇಳಿರ್ತಕ್ಕಂಥ ಮಾತಲ್ಲ, ಬಸವಣ್ಣವರಿಂದ ಹೇಳ್ತಾರೆ. ಉರಿವ ಕೊಳ್ಳಿಯ ತೆಗೆದುಕೊಂಡು ಮಂಡೆ ಸಿಕ್ಕು ಬಿಡಿಸಿಕೊಂಡಂತೆ. ಯಾವುದೋ ಒಬ್ಬ ಹೆಣ್ಮಗಳಿಗೆ ಕೂದಲು ಗಂಟು ಬಿದ್ದಿದ್ವತ್ತು, ಭಾಳ ದಿವಸಗಳಲ್ಲಿ ತಲೆ ತಗೊಂಡಿಲ್ಲನ ಏನ್ರಿ, ಕೂದಲು ಗಂಟು ಬಿದ್ದಿದ್ವತ್ತು. ಪಾಪ ಕೂದಲು ಗಂಟು ಬಿದ್ರಿ ಏನು ಮಾಡ್ಬೇಕ್ರಿ, ಹಿಂಗೆ ಬರೋರ್ನ ಹೋಗೋರು ನೋಡ್ಕೋತ ಕುಂದ್ರ. ಕೂದಲು ಗಂಟು ಬಿದ್ರಿ ಏನು ಮಾಡ್ತೀರಿ ನೀವು ಮನ್ಯಾಗ? ಚಂದ ಈಗಿನ ಕಾಲ ಬಂದಾಗೇನ್ರಿ ಬೇಕಾದಂಥ ಶ್ಯಾಂಪುಗಳು ಬಂದಾವಿಲ್ಲ. ಕ್ಲಿನಿಕ್ ಪ್ಲಸ್ ಅದ, ಚಿಕ್ ಶ್ಯಾಂಪು ಅದ, ಡವ್ ಶ್ಯಾಂಪು ಅವ, ಮನಾರ್ ಬಂದಾವಲ್ಲ. ಯಾವಾಗ ಮನಾರ್ ಶ್ಯಾಂಪುಗಳು ಬಂದಾವ, ಸಾವಕಾಶ ಅಂದ ಶ್ಯಾಂಪು ಅಂತ ತಲೆಗೆ ಹಚ್ಕೊಂಡು ಏನ್ರಿ ಚಂದ ಸ್ವಚ್ಛಗೆ ತೊಳ್ಕೊಂಡು ಕೂದಲಿಗೆ ಅಂದ ಎಣ್ಣೆ ಹಚ್ಕೊಂಡು ಉದ್ದುದನ್ನು ಹಲ್ಲು ತೊಗೊಂಡು ಇದು ಅದೇನಂತಾರೆ ಹಣಿಗೆ ಉದ್ದುದ್ದಿದ್ದಿಂದ ಹಲ್ಲಿದ್ದಿದ್ದು ಹಣಿಗೆ ತೊಗೊಂಡು ಸಾವಕಾಶ ಹಿಕ್ಕೊಂಡ್ರಂತ ಗಂಟು ಬಿಡ್ತಾವಿಲ್ರಿ. ಅಲ್ಲಿ ಒಬ್ಬಕ್ಕೆ ಏನಲ್ಲತ್ತ, ಅಯ್ಯೋ ಅಟ್ಟಾರು ಹೈರಾಣ ಆಗ್ಬೇಕಂತ ಒಲೆಗಿನ ಉರ್ಗಟ್ಟಿಗೆ ತೊಗೊಂಡು ಹಿಂಗೆ ಮಾಡಿ ಒಲೆಗಿನ ಉರ್ಗಟ್ಟಿಗೆ ತೊಗೊಂಡು ತಿಕ್ಕೊಂಡ್ರಂದ ಅದೇನು ಗಂಟು ಬಿಡ್ತದನದು. ತಲೆ ಬುರ್ಕಿ ಉಸ್ತು ಅಲ್ರಿ. ಚಂದಾಗಿಂದ ದೊಡ್ಡ ಹಣಿಗೆ ತೊಗೊಂಡ್ಸಿರಂದ ಹಿಂಗೆ ಹಿಕ್ಕೊಂಡ್ರಂದ ಕೂದಲು ಗಂಟು ಬಿಡ್ತಾವಿಲ್ಲ. ಹಾಗೆ ನಾಯಾ ಕಟ್ಟು ಹೈರಾಣ ಆಗ್ತಾರೆ, ಉರ್ಗಟ್ಟಿ ತೊಗೊಂಡು ಹಿಂಗೆ ಮಾಡ್ಕೊಂಡು ಬರೀ ಕೂದಲು ಸುಡೋದಲ್ಲ, ತಲೆ ಸದಕ್ಕೆ ಸುಟ್ಟೋಗಿದೆ. ಯಾವಾಗಿಂದ ಇದನ್ನು ಬಸವಣ್ಣವರಿಂದ ಹೇಳ್ತಾರೆ. ಮುಂದೊಂದು ಮಾತು ಹೇಳ್ತಾರ, ಹರಿವ ಹಾವನ್ನು ತೆಗೆದುಕೊಂಡು ಕೆನ್ನೆ ತುರಿಸಿಕೊಂಡಂತೆ. ಅಲ್ರಿ ದಾರಿ ಹಿಡ್ಕೊಂಡು ಹೊಂಟಾಳ, ಗಲ್ಲ ತಿಂಡಿ ಕೊಟ್ಟ 5 ಬಟ್ಟೆ ಕೊಟ್ಟ ನಿಲ್ ಪ್ರಮಾದ ಏನ್ರಿ, 5 ಬಟ್ಟೆ ಕೊಟ್ಟ, ಅದಕ್ಕೆ ಕೊಡ್ಲಿ ಹಂಗೆ ಉಗುರ್ನು ಕೊಟ್ಟ. ಹಿಂಗೆ ತುರಿಸ್ಕೊಂಡ್ರೆ ಕೆಲಸ ಹೋಗಿರ್ತೈತಿ. ನಾ ಯಾಕೆ ನನ್ನ ಕೈಲಿ ತುರಿಸ್ಕೊಳತ್ತೆ, ಒಂದು ಹಾವು ಹೋಗೋದು ಹಾವು ಹಿಡ್ಕೊಂಡು ಮಾಡೋದು, ಅದು ಹಾವು ಕತ್ತಲಾರ್ದು ಬಿಟ್ಟಿದ್ರೆ ಎಷ್ಟು ಮಳ್ಳು ಬಂದಿರಿ. ಅದ ಹೋಗ ಹಾವ ಚಲೋ ನಾಗರ ಹಾವ ಕೈಲಿ ತುರ್ಸ್ಕೊಂಡು ಮುಗಿತಿದ್ದಿಲ್ಲ, ಹೋಗ ನಾಗರ ಹಾವು ಹಿಡ್ಕೊಂಡು ಹಿಂಗೆ ಅದು ಸೊಂಡಿ ಕತ್ತಲಾರ್ದು ಬಿಟ್ಟಿತ್ತು. ಊರಾಗ ನಾಗರ ಪಂಚಮಿ ಹಬ್ಬಕ್ಕೆ ಬಂದಾಳ. ನಿಮ್ಮ ಕಡೆ ಎಲ್ಲ ಜೋಕಾಲಿ ಅದು ಎಲ್ಲಿ ಆಡ್ತೀರಿ? ಎಲ್ಲರೂ ಹೊಲ್ದಾಗ ಹೋಗಿ ಅಂದ್ರೆ ಗಿಡಕ್ಕೆ ಕಟ್ಟಿ ಅಂದರೆ ಹಗ್ಗ ಕಟ್ಟಿ ಜೋಕಾಲಿ ಆಡ್ತೀರಿ. ಬೇಡ ಸೂಕ್ಷ್ಮತೆಯವ್ರು ಇರ್ತಾರೆ ಕೆಲವು ಮನ್ಯಾಗ, ಹಿಂಗೆ ಬಾಗಿಲು ಸುಳಿಕೆ ಹಿಂಗೆ ಮೆರವಣಿಗೆ ನೋಡೋರು ಇರ್ತಾರಿಲ್ಲ. ಅವ್ರು ಕುಂಬೋರವರಲ್ಲ, ಆರತಿ ಹಿಡಿಯೋರಲ್ಲ, ಏನೂ ಅಲ್ಲ. ಅವರು ಹಿಂಗೆ ಬಾಗಿಲು ಸುಳಿಕೆಗೆ ನೋಡೋ ಮತ್ತು ಹಂಗೆ ಮುಚ್ಚೋ ಅಂಥವ್ರು ಇರ್ತಾರ. ಪಾಪ ಮನೆ ಬಿಟ್ಟು ಹೊರಗೆ ಬರ್ಲಾರ್ದ ಕಡೆಗೆ ಮನೆ ಜಂತಿಗೆರೆ ಜೋಕಾಲಿ ಕಟ್ಟಿ ಆಡ್ತಾರೆ, ಹಗ್ಗ ಕಟ್ಟಿ. ಈಕೆ ಅಂದ್ಲತ್ತ ಅಟ್ಯಾರ ನಾಯಾಕ ಆಟ ಆಡ್ಲತ್ತ ಹೆಂಗೆ ಹುಲಿ ಮೀಸಿ ಅಂದ ಉದ್ದವ ತಿಳ್ಕೊಂಡು ಮೀಸಿ ಹಿಡ್ಕೊಂಡು ಜೋಕಾಲಿ ಆಡ್ತಿ ಅಂದ್ರೆ ಹುಲಿ ತಿಲ್ಲಾರ್ದು ಬಿಟ್ಟಿತ್ರೆ. ಅದಕ್ಕಾಗಿನೇ ಬಸವಣ್ಣವ್ರು ಅಂತಾರೆ, ಕೂಡಲ ಸಂಗನ ಶರಣರ ಜೊತೆ ಒಳಗ ಮರೆತು ಸರಸವಾಡಿದರೆ ಸುಣ್ಣದ ಹರಳು ಉಡಿಯಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ. ಸುಣ್ಣ ತಗೊಂಡು ಒಂದು ಅರಿಬ್ಯಾಗ ಹಾಕ್ಕೊಂಡು ಹೊಟ್ಟಿಗೆ ಅಂದ ಕಟ್ಕೊಂಡು ನೀರಾಗಿ ಬಿದ್ದರೆ ಹೆಂಗೆ ಹಾಕದ್ರಿ? ಸುಣ್ಣ ಕುದೀತದಿಲ್ಲ, ಕುದ್ದು ಹೊಟ್ಟಿ ಸುಟ್ಟು ಹೋಗ್ಬಿಡುತ್ತೆ. ಅದಕ್ಕಾಗಿ ಮಹಾತ್ಮರನ್ನ ಕಾಡಿ ನೋಡಬಾರ್ದು, ಮಹಾತ್ಮರನ್ನ ಪೀಡಿಸಿ ನೋಡಬಾರ್ದು, ಮಹಾತ್ಮರಿಗಿಂದ ಕಷ್ಟಗಳನ್ನು ಕೊಡಬಾರ್ದು, ಮಹಾತ್ಮರದಿಂದ ನಿಂದ ಮಾಡಬಾರ್ದು. ಅದಕ್ಕಾಗಿನೇ ಬಸವಣ್ಣವರನ್ನ ಹೇಳಿದ್ರಿ. ಹಂಗ ಇಲ್ಲಿ ನೋಡ್ರಿ ಅನ್ರಿ ಶರಣ ಬಸಪ್ಪನ ಪರೀಕ್ಷೆ ಮಾಡಕ್ಕೆ ಹೋಗಿ 9 ತಿಂಗಳು ಗರ್ಭಿಣಿ ಆದ, ಗಂಡು ಗರ್ಭಿಣಿ ಆಯ್ತು.